ಹಾಕಿದ್ದೀನಿ. ಕ್ಲಾಸ್ ಆದ್ಮೇಲೆ ಒಂಚೂರು ಮಾಡಿಸ್ತೀನಿ. ಇಲ್ಲ ದಿನಪೂರ್ತಿ ಆಮೇಲೆ ಇದು ಮಾಡಿದ್ವಿ. ಓಕೆ, ಹರೇ ಕೃಷ್ಣ. ಇದು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ, ಡಿಸ್ಪ್ಲೇ ಆಗ್ತದೆ. ಓಕೆ, 2ನೇ ಅಧ್ಯಾಯ 15ನೇ ಒಂದು ಶ್ಲೋಕ. ಯಂ ಹೀನ ವ್ಯಥಯಂತ್ಯೇತೆ ಪುರುಷಂ ಪುರುಷಶಭಾ ತಮಃ ದುಃಖ ಸುಖಂ ಧೀರಂ ಸೋಮೃತಾತ್ವಾಯ ಕಲ್ಪತೆ. Translation. O best among men, Arjuna, the person who is not disturbed by happiness and distress and is steady in both is certainly eligible for liberation. ಸೊ ಅತಿ ಮುಖ್ಯವಾದ ಒಂದು ಶ್ಲೋಕ. ಏನು ನಮ್ಮ ಒಂದು ಕೃಷ್ಣ ಪ್ರಜ್ಞೆ ಹೆಂಗಿರಬೇಕು? ಹಿಂಗೆ ಅಂದ್ರೆ ಟ್ರೈನ್ನ 2 ಪಟ್ಟಿಗಳಿದೆಯಲ್ಲ, ಆ ರೀತಿ ನಮ್ಮ ಜೀವನ. ಒಂದು ಆಧ್ಯಾತ್ಮಿಕ ಜೀವನ, ಇನ್ನೊಂದು ಭೌತಿಕ ಜೀವನ. ಇದಕ್ಕೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಅನ್ನೋದು ಇಲ್ಲ. ಇದೆಲ್ಲರಿಗೂ ಸ್ಪಷ್ಟವಾಗಿರ್ಬೇಕು. ನಾನು ಭಕ್ತಿ ಮಾಡಿದ ತಕ್ಷಣನೇ ಇದೆಲ್ಲ ಸೆರೋಯ್ತು, ಅವ್ರ ಕರ್ಮಗಳು ಚೆನ್ನಾಗಿರುತ್ತೆ ಅಂತ ಟೈಮಲ್ಲಿ ಒಳ್ಳೆ ಸಮಯ ಬಂದಿರುತ್ತೆ, ಜಪ ಮಾಡಿದ್ರಿಂದ ಎಲ್ಲ ಸೆರೋಯ್ತು, ಇದರಿಂದ ಎಲ್ಲ ಸೆರೋಯ್ತು. ಇವಾಗ ಉದಾಹರಣೆಗೆ ಅವ್ರ ಕರ್ಮ ಚೆನ್ನಾಗಿ ನಡೀತಾ ಇರಲ್ಲ, ಏನಾದ್ರು ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆ ಏನೋ ಬರುತ್ತೆ, ಜಪ ಮಾಡೋದ್ರಿಂದ ಅದಾಯ್ತು ಅಂತ ತಿಳ್ಕೊಳ್ಳೋಣ. ಅವಾಗೇನಂತಾರೆ, ಅರೆ ಜಪ ಮಾಡಿರೋದಕ್ಕೆ ನನ್ನ ಜೀವನದಲ್ಲಿ ಹಿಂಗಾಗೋಯ್ತು, ಆದ ಕಾರಣ ಕೃಷ್ಣ ಪ್ರಜ್ಞೆ ಬೇಡ. ಇದೆಲ್ಲವೂ ನಮ್ಮ ಭೌತಿಕದ ಭ್ರಮೆಗಳು. ಈ ರೀತಿಯಾಗಿ ಆಲೋಚನೆ. ಖಂಡಿತ ಭಕ್ತಿಗೆ ಭೌತಿಕಕ್ಕೆ ಯಾವುದೇ ರೀತಿಯ ಸಂಬಂಧ ಅನ್ನೋದಿಲ್ಲ. ಇದು ನನ್ನ ಒಂದು ಸುಕೃತಿಯಿಂದ ಬೇರೆ ಒಂದು ಹಾದಿಯಲ್ಲಿ ನಾನು ಮುಂದಕ್ಕೆ ಹೋಗ್ತಿದ್ದೀನಿ, ಭೌತಿಕ ಅನ್ನೋದು ಬೇರೆ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಸೊ ನಾನು ಭಕ್ತಿಯಲ್ಲಿ ಹೋಗ್ತಾ ಇರುವಾಗ ಈ ಒಂದು ಸುಖ ದುಃಖಗಳು ಅನ್ನೋ ಜೊತೆಗೆ ಬರ್ತಾ ಇರುತ್ತೆ. ನಮ್ಮ ಕರ್ಮಾನುಸಾರವಾಗಿ ಹೆಂಗಿದೆ ಅದು ಆ ರೀತಿಯಾಗಿ ಬರ್ತಾ ಇರುತ್ತೆ. ಅಂಡ್ ಈಸ್ ಸ್ಟಡಿ ಇನ್ ಬೋತ್. ಸೊ ಯಾವುದೇ ಕಾರಣಕ್ಕೂ ಈ ಒಂದು ಭಕ್ತಿ ಮಾರ್ಗ ಬಿಡದೆ ಮುಂದುವರಿಸ್ಕೊಂಡು ಹೋಗುವಂತ ವ್ಯಕ್ತಿ, ಸುಖಗಳಿರುತ್ತೆ, ಹೆಚ್ಚಿನ ಭಕ್ತಿಯಲ್ಲಿ ಬಂದಾಗ ನಮ್ಮ ಕರ್ಮಗಳು ಚೆನ್ನಾಗಿದ್ದು ಹಲವಾರು ರೀತಿಯ ಒಂದು ಸೌಲಭ್ಯಗಳು ಬರುತ್ತೆ, ಶ್ರೀಮಂತಿಕೆ ಬಂದ್ಬಿಡುತ್ತೆ, ಹಲವಾರು ರೀತಿಯಲ್ಲಿ ಒಳ್ಳೇದಾಗ್ತಾ ಇರುತ್ತೆ. ಆವಾಗ ಎಲ್ಲ ಸಿಕ್ಕಾದ್ಮೇಲೆ ಇನ್ನೇನು ಕೃಷ್ಣ ಪ್ರಜ್ಞೆ ಅಂತ ಬಿಟ್ಬಿಡೋದು. ಇನ್ ಕೆಲವರು ಈ ಒಂದು ಕಷ್ಟಗಳ ಬಂದು ಈ ಸಂದರ್ಭದಲ್ಲಿ ನನಗೆ ಎಲ್ಲಿದೆ ಟೈಮೇ ಇಲ್ಲ ನನ್ಗೆ ಜಪ ಮಾಡೋದು ಅಂತ ಹೇಳ್ತಾ ಈ ಒಂದು ಕೃಷ್ಣ ಪ್ರಜ್ಞೆ ಬಿಡೋದು. ಖಂಡಿತವಾಗ್ಲೂ ಅಂತವ್ರಿಗೆ ಈ ಒಂದು ಭಕ್ತಿ ಅನ್ನೋದು ಪರಿಪೂರ್ಣವಾಗೋದಿಲ್ಲ. ಪರಿಪೂರ್ಣ ಯಾರಿಗಾಗುತ್ತೆ ಅನ್ನೋದು ಈ ಒಂದು ಶ್ಲೋಕದಲ್ಲಿ ಕೃಷ್ಣ ಹೇಳ್ತಿದ್ದಾನೆ. ಅಂಡ್ ಈ ಸ್ಟಡಿ ಇನ್ ಬೋತ್ ಇಸ್ ಸರ್ಟನ್ಲಿ ಎಲಿಜಿಬಲ್ ಫಾರ್ ಲಿಬರೇಷನ್. ಅಂತ ವ್ಯಕ್ತಿ ಅರ್ಹನ ಆಗ್ತಾನೆ ಮುಕ್ತಿ ಅನ್ನೋದನ್ನ ಪಡ್ಕೊಳ್ಳೋದಿಕ್ಕೆ. ಎಸ್. ಸೊ ಇವಾಗ ಪರ್ಪೋಟಲ್ಲಿ ಶ್ರೀ ಪ್ರಭುಪಾದ ಹೇಳ್ತಾರೆ, anyone who is steady in his determination for the advanced stage of spiritual realization and can equally tolerate the onslaughts of distress and happiness is certainly a person eligible for liberation. Yeah? So determination, ನಮ್ಮ ಒಂದು ದೃಢತೆ ಹೆಂಗಿದೆ, ನಮ್ಮ ಸಂಕಲ್ಪ, ನಮ್ಮ ದೃಢತೆ ಎಷ್ಟರ ಮಟ್ಟಿಗೆ ಇದೆ, ನಮ್ಮ ಭಕ್ತಿಯಲ್ಲಿ ಬೆಳಿಬೇಕು ಅನ್ನೋದು. ಹಲವಾರು ಜೀವನದಲ್ಲಿ ಹಲವಾರು ಸವಾಲುಗಳು ಮತ್ತೆ ತೊಂದರೆಗಳು ಇದು ಎಲ್ಲ ಬರ್ತಾನೇ ಇರುತ್ತೆ. ಅದನ್ನ ಯಾವ ರೀತಿ ನಾನು ಸಹಿಸ್ಕೊಳ್ತೀನಿ. ಈಕ್ವಲಿ ಟಾಲರೇಟ್ ದ ಆನ್ಸ್ಲಾಟ್ಸ್ ಆಫ್ ಡಿಸ್ಟ್ರೆಸ್ ಅಂಡ್ ಹ್ಯಾಪಿನೆಸ್. ಖಂಡಿತ ಕೆಲವು ಅನ್ಕೊಂತೀವಿ ಎಲ್ಲ ರೀತಿಯ ಒಂದು ಸೌಲಭ್ಯಗಳು ಬಂದ್ಬಿಟ್ರೆ ನಾನು ಚೆನ್ನಾಗಿ ಜಪ ಮಾಡಿಕೊಂಡು ಭಕ್ತಿಯಲ್ಲಿ ಮುಂದುವರಿತೀನಿ. ಖಂಡಿತ ಸಾಧ್ಯ. ಯಾವಾಗ ನಮಗೆ ಶ್ರೀಮಂತಿಕೆ ಅನ್ನೋದು ಬರುತ್ತೆ, ಇಲ್ಲಾಂದ್ರೆ ಯಾವಾಗ ನಮಗೆ 4 ಜನರು ಹೊಗಳ್ತಾ ಇರ್ತಾರೆ, ನಮಗೆ ಅಂದ ಅನ್ನೋದಿದೆ, ಜ್ಞಾನ ಅನ್ನೋದಿದೆ, ಈ ರೀತಿ ಏನಾದ್ರೂ ಭೌತಿಕದ ಸಂಪನ್ಮೂಲ ಹೆಚ್ಚಿಗೆ ಆಗ್ತಾ ಇರುವಾಗ ಆವಾಗ್ಲೂ ಭಕ್ತಿ ಮಾಡಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಂತ ಸಂದರ್ಭದಲ್ಲಿ ನಾನು ಏನ್ ಮಾಡ್ತೀನಿ, ಕೃಷ್ಣನ ತೆಗೆದು ಪಕ್ಕದಲ್ಲಿಟ್ಟು ಕೃಷ್ಣನ ಸ್ಥಾನದಲ್ಲಿ ನಾನು ಕುಂತ್ಕೊಂತೀನಿ. ಹಾಗಿರುವಾಗ ಖಂಡಿತವಾಗ್ಲೂ ನಮಗೆ ಅದನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ. ಇನ್ನು ಕಷ್ಟದಲ್ಲಿ ಇದ್ದಾಗ ಏನ್ ಮಾಡ್ತೀವಿ, ಆವಾಗ್ಲೂ ಮಧ್ಯದಲ್ಲಿ ನನ್ನನ್ನೇ ಇಟ್ಕೊಂತೀನಿ. ನಾನಿಲ್ಲ ಅಂದ್ರೆ ಎಲ್ಲಿಂದ ಈ ಒಂದರಿಂದ ನಾನು ಪಾರಾಗಕ್ಕಾಗುತ್ತೆ. ಸೊ ಸುಖ ದುಃಖಗಳು ಎರಡೂ ಅಷ್ಟೇ ತೊಂದರೆಗಳು ಕೊಡುತ್ತೆ ಭಕ್ತಿಯಲ್ಲಿ. ಬಟ್ ಯಾರು ದೃಢವಾಗಿದ್ದಾನೆ, ನನ್ನ ಒಂದು ಗುರಿಯನ್ನ ಮುಟ್ಟೋದ್ರಲ್ಲಿ ದೃಢವಾಗಿದ್ದಾನೆ, ಖಂಡಿತವಾಗ್ಲೂ ಅಂತ ವ್ಯಕ್ತಿ ಈ ಒಂದು ಮುಕ್ತಿಯನ್ನ ಪಡ್ಕೊಳ್ಳೋದಿಕ್ಕೆ, ನಮ್ಮ ಒಂದು ಭಕ್ತಿಯ ಮಾರ್ಗದಲ್ಲಿ ಹೇಳಬೇಕು, ಭಕ್ತಿಯ ಸಾಕ್ಷಾತ್ಕಾರ ಪಡ್ಕೊಳ್ಳೋದಿಕ್ಕೆ ಅರ್ಹನಾದ ಒಂದು ವ್ಯಕ್ತಿಯಾಗಿರ್ತಾನೆ. ಸ್ಪಿರಿಚುವಲ್ ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಸ್ಪಿರಿಚುವಲ್ ರಿಯಲೈಸೇಷನ್. ಕೆಲವೊಮ್ಮೆ ಎಲ್ಲರೂ ಆ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ,
ಸೊ ನಮಗೆ ಇದು ಆಗ್ತಾ ಇಲ್ವಲ್ಲ ಪ್ರಭು, ನಮಗೆ ಈ ರೀತಿ ಬರೋದಿಲ್ವಲ್ಲ, ಯಾಕೆ ಏನು ಅಂತ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಕರೆಕ್ಟ್. ಯಾಕೆ ಆಗೋದಿಲ್ಲ? ಯಾಕಂದ್ರೆ ನಮ್ಮಲ್ಲಿ ಆ ಒಂದು ದೃಢತೆ ಅನ್ನೋದು ಇರೋದಿಲ್ಲ. ಸೊ ಇವತ್ತು ಚೆನ್ನಾಗಿ ಜಪ ಮಾಡ್ತೀನಿ, ನೈವೇದ್ಯ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ನಾಳೆ ದಿವಸ ಅದನ್ನ ಬಿಟ್ಬಿಡ್ತೀನಿ. ಯಾವುದೋ ಒಂದು ತೊಂದರೆ ಬಂತು, ಅದು ಸಂತೋಷ ಆಗಿರ್ಬೋದು, ದುಃಖ ಆಗಿರ್ಬೋದು, ಯಾರ್ದೋ ಬರ್ತಡೇ ಬಂತು, ಮದುವೆ ಬಂತು, ಏನೋ ಒಂದು ಆಯ್ತು, ಅವಾಗ ಅದನ್ನ ಬಿಟ್ಬಿಡ್ತೇವೆ. ಇಲ್ಲ ಅಂದ್ರೆ ಯಾವುದೋ ಒಂದು ಸಾವಾಯ್ತು, ಏನೋ ಅಹಿತಕರ ಘಟನೆ ಆಯ್ತು ನಮ್ಗೆ, ಅದನ್ನ ಬಿಟ್ಬಿಡ್ತೀವಿ. ಅರ್ಥ ಆಗ್ತದೆ? ಸೊ ಯಾವುದೇ ಕಾರಣಕ್ಕೂ ಬಿಡದೆ ಮುಂದುವರಿಸ್ಕೊಂಡು ಹೋಗುವಂತವನಿಗೆ ಮಾತ್ರ ಅರ್ಹನಾಗಿರ್ತಾನೆ. ಅದನ್ನ ಮಾಡ್ದ ಅಂದ ತಕ್ಷಣ ತನಗೆ ಅರ್ಹತೆ ಬಂದ್ಬಿಡ್ತು ಅನ್ನೋದಲ್ಲ. ಪರಮಾತ್ಮನಾಗಿ ಭಗವಂತನು ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿದ್ದಾನೆ. ಆತ ನೋಡ್ತಾನೆ, ಆತನ ಭಾವಗ್ರಹಿಸನ ನಮ್ಮ ಒಂದು ಭಾವನೆಗಳು, ತೊಂದರೆಗಳು ಬಂದಾಗ್ಲೂ ನಾನು ಕೃಷ್ಣನ ಬಿಡದೆ ಇದ್ದೀನಿ, ಅವಾಗ ನೋಡ್ತಾನೆ, ಕೃಷ್ಣನಿಗೆ ತೃಪ್ತಿ ಆಗುತ್ತೆ. ಎಷ್ಟೇ ಈತನ ಜೀವನದಲ್ಲಿ ಏರುಪೇರುಗಳಿದ್ದರೂ ಇದು ಯಾವುದೇ ಕಾರಣಕ್ಕೂ ನನ್ನನ್ನು ಬಿಡಬಾರ್ದು ಅಂತ ಸಂಕಲ್ಪ ಮಾಡ್ಕೊಂಡಿದ್ದಾನಲ್ಲ, ಈತನಿಗೆ ಉನ್ನತವಾದ ಒಂದು ಸೌಲಭ್ಯಗಳನ್ನ, ಇಲ್ಲಾಂದ್ರೆ ಉನ್ನತವಾದ ಒಂದು ಜ್ಞಾನವನ್ನು ಕೂಡ ಅಂತ ಕೃಷ್ಣನೇ ಕೊಡ್ತಾನೆ. ಇದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಎಲ್ಲಿ ಹೇಳ್ತಾನೆ? ತೇಷಾಂ ಏವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಬಸ್ವ. ಜ್ಞಾನದ ದೀಪವನ್ನು ನಾನೇ ಬೆಳಗ್ತೀನಿ ಅಂತ ಇರ್ತೇವೆ. ಕತ್ತಲಲ್ಲಿರ್ತಾನೆ, ಆ ಕತ್ತಲನ್ನ ಹೋಗ್ಲಾಡಿಸಿ ಆ ಜ್ಞಾನ ದೀಪನ ಆತನ ಹೃದಯದಲ್ಲಿ ನಾನು ಬೆಳಗಿಸ್ತೀನಿ. ಸೊ ಇವಾಗ ನಮ್ಮ ಸಂಕಲ್ಪ ಎಷ್ಟಿದೆ, ಎಷ್ಟು ದೃಢವಾಗಿದ್ದೀವಿ ನಾವು. ಬೆಳಿಗ್ಗೆ ಎದ್ದು ಬ್ರಹ್ಮ ಮುಹೂರ್ತ ಸಮಯದಲ್ಲಿ ನಾನು ಜಪ ಮಾಡೋದ್ರಲ್ಲಿ ಎಷ್ಟು ದೃಢತೆ ಇದೆ. ಏನಿಲ್ಲ, ಒಂದು ಮಂಡಲ 48 ದಿವಸ ಮಾಡಿ ಅಂತಂದ್ರೆ ದೊಡ್ಡ ಚಾಲೆಂಜ್ ಅದು. ಹಂಗೆ ಹಿಂಗೆ ಅದರಲ್ಲಿ ಎಷ್ಟೋ ಜನರು ಅರ್ಧಂಬರ್ಧ ಮಾಡಿ ಬಿಟ್ಬಿಡ್ತಾರೆ, ಆಗಲ್ಲ. ಇನ್ ಕೆಲವರು ಬ್ರೇಕ್ಗಳು ತಗೋತಾರೆ. ಪ್ರಭು ಬ್ರೇಕ್ ಮಾಡ್ಬಿಟ್ಟು ಕಂಟಿನ್ಯೂ ಮಾಡ್ಬೋದಾ ಅಂತಾರೆ. ಈ ರೀತಿ ಹಲವಾರು ರೀತಿಯಲ್ಲಿ ಬರುತ್ತೆ. ಯಾಕೆ? ನಾವು ನಿರಂತರವಾಗಿ ಅದನ್ನ ಮಾಡಕ್ ಆಗ್ತಿಲ್ಲ. ಎಸ್, ಅಭ್ಯಾಸ ಏನದು ಕೌಂತೆ. ಕೃಷ್ಣ ಹೇಳ್ತಾನೆ, ಅದಕ್ಕೆ ಅಭ್ಯಾಸ ಮಾಡಿ. ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯ ಆದ್ರೆ ಅಷ್ಟು ಅಭ್ಯಾಸ ಮಾಡ್ತಾ ಮಾಡ್ತಾ ಅದನ್ನ ಪರಿಪೂರ್ಣತೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. Yes. In the Varnashrama institution, the fourth stage of life, namely the renounced order, sannyasa, is a painstaking situation. ಇವಾಗ ಈ ಒಂದು ವರ್ಣಾಶ್ರಮದಲ್ಲಿ 4 ಆಶ್ರಮಗಳು, 4 ವರ್ಣಗಳು. ಯಾರಾದ್ರೂ ಹೇಳ್ತಾರೆ? 4 ಆಶ್ರಮಗಳು ಯಾವುದು, 4 ವರ್ಣಗಳು ಯಾವುದು? ನನ್ನ ಸ್ಕ್ರೀನ್ ಚೇಂಜ್ ಆಯ್ತಾ, ಹಂಗೆ ಇದೆಯಾ? ಹರೇ ಕೃಷ್ಣ ಪ್ರಭು, ಇದು ಸೈಡ್ ನಲ್ಲಿ ಎಲ್ಲಾ ಡಿವೋಟಿಸ್ ಜಾಯ್ನ್ ಆಗಿರೋದು ವಿಡಿಯೋ ಬರ್ತಾ ಇದೆ. ಇಷ್ಟೊತ್ತು ಇರ್ಲಿಲ್ಲ ಇರ್ಲಿಲ್ಲ ಪ್ರಭು, ಇರ್ಲಿಲ್ಲ. ಸರಿ, ಓಕೆ, ಫೈನ್. ಒಂದು ನಿಮಿಷ ನೋಡೋಣ. ಡಿಸ್ಪ್ಲೇ ಹೊರಟ ಒಂದು ನಿಮಿಷ. ಇವಾಗ ಈಗ ಶ್ಲೋಕದ ಪರ್ಪಟ್ ಬರ್ತದೆ, ತೋರಿಸ್ತಾ ಇದೆ ಡಿಸ್ಪ್ಲೇ ಅಷ್ಟೇ. ಇವಾಗ ಇದನ್ನ ಸ್ಕ್ರೀನ್ ತೋರಿಸ್ತಾ ಇಲ್ಲ. ಇಲ್ಲ ಓಕೆ, ಸರಿ. ಯಾರಾದ್ರೂ ಹೇಳ್ತಾರೆ? ವರ್ಣ ಮತ್ತೆ ಆಶ್ರಮ ಒಬ್ರೇ ಹೇಳ್ಬೇಕು, ಒಂದಾದ್ಮೇಲೆ ಒಂದು ಹೇಳ್ಬೇಕು. ಎಸ್, ಹರೇ ಕೃಷ್ಣ ಪ್ರಭುಜಿ. ಆಶ್ರಮಗಳು ಅಂತಂದ್ರೆ ಬಾಲ್ಯ, ಯೌವನ, ಗೃಹಸ್ಥಾಶ್ರಮ ಮತ್ತೆ ಸನ್ಯಾಸಾಶ್ರಮ. ಮತ್ತೆ ವರ್ಣಗಳು ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಓಕೆ, ಬೇರೆಯವ್ರು ಯಾರಾದ್ರೂ ಸರಿಯಾಗಿ ಹೇಳ್ತೀರಾ? ಎಸ್ ಪ್ರಭುಜಿ, ಆಶ್ರಮ ಬಂದು ಬ್ರಹ್ಮಚರ್ಯ, ಗೃಹಸ್ಥ, ಸನ್ಯಾಸ. ಮ್ಯೂಟ್ ಅಲ್ಲಿ ಇದೆ ಪ್ರಭು, ನೀವು ಮ್ಯೂಟ್ ಮಾಡಕ್ ಆಗುತ್ತಲ್ಲ ಪ್ರಭು? ಆಗತ್ತೆ ಪ್ರಭು, ಕೃಷ್ಣ. ರೈಟ್. ಎಸ್, ಬಾಕಿ ಮಾತಾಡಿ ಹೇಳಿ. ಸೊ 4 ಮೊದಲನೇದಾಗಿ 4 ವರ್ಣಗಳು ಅಂದ್ರೆ ಯಾವುದು? ವರ್ಣಗಳು ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಪ್ರಭುಜಿ. ವೆರಿ ಗುಡ್. 4 ಆಶ್ರಮಗಳು ಯಾವುದು? ಆಶ್ರಮಗಳು ಬ್ರಹ್ಮಚರ್ಯ, ಗೃಹಸ್ಥ, ಸನ್ಯಾಸ, ವಾನಪ್ರಸ್ಥ. ಇಲ್ಲ, ಇನ್ನೊಂದ್ಸಲ ಹೇಳಿ, ಅದನ್ನೇ ಹೇಳಿ, ಕರೆಕ್ಟ್ ಆಗಿ ಹೇಳಿ, ಆರ್ಡರ್ ಅಲ್ಲಿ ಹೇಳಿ. ಬ್ರಹ್ಮಚರ್ಯ ಆಶ್ರಮ ಫಸ್ಟ್ ಪ್ರಭುಜಿ. ನೆಕ್ಸ್ಟ್ ಗೃಹಸ್ಥ ಆಶ್ರಮ. ವೆರಿ ಗುಡ್. ಥರ್ಡ್ ಸನ್ಯಾಸಾಶ್ರಮ ಪ್ರಭುಜಿ. ಇಲ್ಲ
ವನಪ್ರಸ್ಥ ಥರ್ಡ್, ಸನ್ಯಾಸ ಫೋರ್ತ್. Yes, very good. ಥ್ಯಾಂಕ್ ಯು. Okay. ಇವಾಗ ಇನ್ ದ ವರ್ಣಾಶ್ರಮ ಇನ್ಸ್ಟಿಟ್ಯೂಷನ್ ದ ಫೋರ್ತ್ ಸ್ಟೇಜ್ ಆಫ್ ಲೈಫ್. ಇವಾಗ ವರ್ಣಾಶ್ರಮದಲ್ಲಿ 4ನೇ ಒಂದು ಆಶ್ರಮ ಯಾವುದು? ಸನ್ಯಾಸ. ನೇಮ್ಲಿ ದಿ ರಿನೌನ್ಸ್ಡ್ ಆರ್ಡರ್ ಸನ್ಯಾಸ ಇಸ್ ಎ ಪೇನ್ಸ್-ಟೇಕಿಂಗ್ ಸಿಚುವೇಶನ್. ಸೊ ಇಲ್ಲಿ ಪ್ರಭುಪಾದ ಹೇಳ್ತಿದ್ದಾರೆ, ಸೊ 4ನೇ ಒಂದು ಆಶ್ರಮ ಯಾವುದು? ಈ ಒಂದು ಸನ್ಯಾಸ. ಸನ್ಯಾಸ ಅನ್ನೋದು ನೋವನ್ನ ತಗೊಳ್ಳುವಂತಹ ಒಂದು ಸ್ಥಿತಿ. ಒಂಚೂರು ಕಷ್ಟಕರವಾದದ್ದು ಸನ್ಯಾಸತ್ವ. ಎಸ್, ಬಟ್ one who is serious about making his life perfect surely adopts the sannyasa order of life in spite of all difficulties. ಆದ್ರೆ ಯಾರು ತನ್ನ ಒಂದು ದೃಢತೆಯನ್ನ ಇಟ್ಕೊಂಡಿದ್ದಾರೆ, ನಾನು ನನ್ನ ಜೀವನದಲ್ಲಿ ಆಧ್ಯಾತ್ಮಿಕದಲ್ಲಿ ಕಡೆಯ ಒಂದು ಗುರಿನ ಮುಟ್ಲೇಬೇಕು, ಅದು ಈ ಜನ್ಮದಲ್ಲಿ ಸಾಧಿಸಬೇಕು ಅಂತ ಯಾರು ದೃಢವಾಗಿದ್ದಾರೆ ಅಂತವ್ರಿಗೆ ಸನ್ಯಾಸತ್ವ ಏನು ದೊಡ್ಡದು ಇದೆ ಆಗೋದಿಲ್ಲ. ಎಷ್ಟು ಕಷ್ಟಗಳು ಬಂದ್ರು ಜೀವನದಲ್ಲಿ ಅದನ್ನ ಸ್ವೀಕರಿಸ್ತಾರೆ. ರೈಟ್. ಇವಾಗ ನಾನು ನಿಮ್ಮಲ್ಲಿ ಕೇಳುವ ಒಂದು ಪ್ರಶ್ನೆ, ಸನ್ಯಾಸ ಆಶ್ರಮದಲ್ಲಿ ಏನು ಕಷ್ಟಕರವಾದದ್ದು? ಏನಂತ ಕಷ್ಟ ಇದೆ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಹೇಳ್ಬೋದಾ ಪ್ರಭುಜಿ? ಹೇಳಿ ಪ್ರಭು, ಹೇಳಿ ಪ್ರಭು. ಭೌತಿಕತೆ ಎಲ್ಲಾ ಕೋರಿಕೆಗಳನ್ನ ಪರಿತ್ಯಜಿಸ್ಬೇಕು. ಎಸ್. ಸೊ ಭಗವಂತನಿಗೆ ಸಂಪೂರ್ಣ ಶರಣಾಗತಿ ಆಗ್ಬೇಕು. ಪ್ರತಿ ಭಗವಂತನ ಬೇರೆ ಏನಾದ್ರು? ಹರೇ ಕೃಷ್ಣ ಪ್ರಭು. ಇಂದ್ರಿಯ ನಿಗ್ರಹ. ಏನ್ ಪ್ರಭು? ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ. ಓಕೆ, ಅದನ್ನೇ ಪ್ರಭು ಹೇಳಿದ್ರು. ಓಕೆ, ಅದು ಬಿಟ್ಟು ಬೇರೆ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ದೇಹ ದಂಡನೆ. ದೇಹ ದಂಡನೆನಾ? ಓಕೆ, ಫೈನ್. ಆಮೇಲೆ ಬೇರೆ? ಹರೇ ಕೃಷ್ಣ ಪ್ರಭು. ಸಂಸಾರ ತ್ಯಾಗ ಮಾಡ್ಬೇಕಲ್ವಾ ಪ್ರಭು? ಬಂಧು ಬಳಗ. ಸಂಸಾರ ತ್ಯಾಗ ಮಾಡುವಂಥದ್ದು. ಓಕೆ, ಬೇರೆ? ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಅವರು ದುಡಿಮೆ ಮಾಡಂಗಿಲ್ಲ. ಓಕೆ. ಹರೇ ಕೃಷ್ಣ ಪ್ರಭುಜಿ. ಸುಖ ದುಃಖಗಳನ್ನ ಸಮಾನವಾಗಿ ಸ್ವೀಕರಿಸಬೇಕಾಗುತ್ತೆ. ಸುಖ ದುಃಖಗಳನ್ನ ಸಮಾನತ್ವದಲ್ಲಿ ನಾವು. ಆಮೇಲೆ ಸನ್ಯಾಸ. ಓಕೆ, ಇನ್ನೊಂದು ಪ್ರಶ್ನೆ. ವಾನಪ್ರಸ್ಥಕ್ಕೂ ಸನ್ಯಾಸಕ್ಕೂ ಏನ್ ವ್ಯತ್ಯಾಸ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಸನ್ಯಾಸಿ ಊರಲ್ಲೇ ಜೀವನ ಮಾಡ್ತಾನೆ. ವಾನಪ್ರಸ್ಥ ಅಂದ್ರೆ ಅವರು ಊರಲ್ಲೇ ಬಿಟ್ಟು ಕಾಡಿಗೆ ಹೋಗಿ ಅಲ್ಲಿ ಗೆಡ್ಡೆ ಕೆಲಸ ತಿನ್ಕೊಂಡು ಅಲ್ಲಿ ಅವರು ಜೀವನ ಮಾಡ್ತಾರೆ, ಭಗವಂತನ ಸ್ಮರಣೆ ಮಾಡ್ಕೊಂಡು. ಸನ್ಯಾಸಿ ನಾಡಲ್ಲೇ ಇದ್ಬಿಟ್ಟು ಇರ್ತಾರೆ. ಇಬ್ರಲ್ಲಿ ಯಾರು ಶ್ರೇಷ್ಠ? ಇಬ್ರು ಶ್ರೇಷ್ಠ ಪ್ರಭು. ಇಬ್ರು ಶ್ರೇಷ್ಠನೇ. ನಾನು ಹೇಳಿದ್ ಇವ್ರಿಬ್ರಲ್ಲಿ ಯಾರು ಶ್ರೇಷ್ಠ ಅಂತ. ಸನ್ಯಾಸಿನೇ ಶ್ರೇಷ್ಠ. ಸನ್ಯಾಸಿ. ಯಾಕೆ? ಯಾಕಂದ್ರೆ ಸನ್ಯಾಸಿ ಊರಲ್ಲೇ ಇದ್ಕೊಂಡು ಎಲ್ಲಾನು ನೋಡ್ತಾ ಇರ್ತಾನೆ, ಭೌತಿಕತೆ ಇದೆ ಎಲ್ಲಾನು ನೋಡ್ಕೊಂಡು ತ್ಯಾಗ ಮಾಡ್ತಾನೆ ಮತ್ತು ಒಳ್ಳೆದನ್ನ ಉಪದೇಶ ಮಾಡ್ತಾನೆ. ಸನ್ಯಾಸಿ ಅದನ್ನ ನೋಡ್ಕೊಂಡು ನಿಗ್ರಹ ಮಾಡ್ಕೊಳಕ್ ಆಗದೇ ಇಲ್ಲ, ಹಂಗಾಗಿ ಅವನು ಒಂಟಿಯಾಗಿ ಕಾಡಿಗೆ ಹೊರಟೋಗ್ತಾನೆ ಅಂತ ನನ್ನ ಅಭಿಪ್ರಾಯ ಪ್ರಭುಜಿ. ಓಕೆ, ಫೈನ್. ಸೊ ಸನ್ಯಾಸ ಅಂದ್ರೆ ಏನು ಅಂದ್ರೆ ನಮ್ಮ ಸಂಬಂಧಗಳನ್ನ ತ್ಯಜಿಸಿರುವಂಥದ್ದು, ಹಲವಾರು ಸಂಬಂಧಗಳು. ಸೊ ಅದನ್ನೆಲ್ಲ ಬಿಟ್ಟು ಇರುವಂಥದ್ದು. ಸಂಬಂಧ ಅಂದಿದ ತಕ್ಷಣ ತಂದೆ ತಾಯಿ ಹೆಂಡತಿ ಮಕ್ಕಳು ಅದೆಲ್ಲ ಪಾರ್ಟ್ ಆಫ್ ದ ಲೈಫ್. ಅದನ್ನು ಹೊರತುಪಡಿಸಿ ಹಲವಾರು ಸಂಬಂಧಗಳು ಇರುತ್ತೆ ನಮಗೆ. ಆಹಾರದ ಮೇಲೆ ನಮ್ಮ 5 ಇಂದ್ರಿಯಗಳ ಒಂದು ಸಂಬಂಧಗಳು ಇದೆ. ಯಾವ ಸಂಬಂಧ? ಇದು ನಿನ್ನೆ ಎಲ್ಲೋ ಹೊತ್ತಿದ್ದು. ಆ ಒಂದು ಇಂದ್ರಿಯಗಳ ವಸ್ತುಗಳ ಮೇಲೆ ಸಂಬಂಧ ಅನ್ನೋದು ಇರುತ್ತೆ. ಸೊ ಅದು ದೃಷ್ಟಿ, ಸ್ಪರ್ಶ, ಗಂಧ, ರೂಪ, ರುಚಿ, ಈ ರೀತಿ 5 ಸಂಬಂಧಗಳು ಇರುತ್ತೆ. ಎಲ್ಲಾ ಸಂಬಂಧಗಳನ್ನ ತ್ಯಜಿಸಿರುವಂತ ಒಂದು ಸನ್ಯಾಸ. ಇನ್ನೊಂದು, ವಾನಪ್ರಸ್ಥನಿಗೂ ಸನ್ಯಾಸಕ್ಕೂ ಏನ್ ವ್ಯತ್ಯಾಸ ಅಂತ ಹೇಳ್ತೀವಿ. ಸೊ ವಾನಪ್ರಸ್ಥ ಅಂದ್ರೆ ಅಭ್ಯಾಸ, ಸೊ ಅದು ಜ್ಞಾನ. ಸನ್ಯಾಸ ವಿಜ್ಞಾನ. ಅದೇ ರೀತಿ ಬ್ರಹ್ಮಚರ್ಯ ಮತ್ತೆ ಈ ಒಂದು ಗೃಹಸ್ಥಾಶ್ರಮ. ಬ್ರಹ್ಮಚರ್ಯ ಅನ್ನೋದು ಏನು? ಅದನ್ನ ಕಲಿಯುವಂಥದ್ದು, ಅದನ್ನ ಪಾಲನೆ ಮಾಡುವಂಥದ್ದು ಗೃಹಸ್ಥಾಶ್ರಮ. ಅದು ಜ್ಞಾನ, ಇದು ವಿಜ್ಞಾನ. ಅರ್ಥ ಆಗ್ತದೆ?
ಸೊ ಈ ಒಂದು ಸನ್ಯಾಸಾಶ್ರಮ ಎಲ್ಲದಕ್ಕಿಂತ ಶ್ರೇಷ್ಠವಾದ ಆಶ್ರಮ. ನೋಡಿ, ನಮಗೆ ಎಲ್ಲಾ ಸಂಬಂಧಗಳನ್ನ ಬಿಟ್ಟಿರಕ್ ಆಗೋದಿಲ್ಲ. ಆದ ಕಾರಣ ಅದನ್ನ ಅಭ್ಯಾಸ ಮಾಡೋಕೆ ವನದಲ್ಲಿ ಹೋಗ್ತಾನೆ. ವನದಲ್ಲಿ ಹೋಗಿ ಅಭ್ಯಾಸ ಮಾಡ್ತಾನೆ. ವಾನಪ್ರಸ್ಥನಿಗೆ ಇನ್ನು ಎಲ್ಲೋ ಒಂದು ಚೂರು ನನ್ನ ಹೆಂಡತಿ, ನನ್ನ ಕುಟುಂಬ, ಮತ್ತೆ ಈ ಒಂದು 5 ಇಂದ್ರಿಯಗಳ ವಸ್ತುಗಳ ಮೇಲೆ ಸಂಬಂಧಗಳಿರುತ್ತೆ. ಅದನ್ನ ಬರ್ತಾನೆ, ಆವಾಗ ಹೋಗ್ತಾನೆ. ಈ ರೀತಿ ಅಭ್ಯಾಸ ಮಾಡ್ತಾ 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 ಯಾವಾಗ ಪರಿಪೂರ್ಣ ಸ್ಥಿತಿಗೆ ಬರ್ತಾನೆ, ಆವಾಗ ಸನ್ಯಾಸತ್ವವನ್ನು ತಗೋತಾನೆ. ಸನ್ಯಾಸತ್ವ ತಗೊಂಡಿದ ತಕ್ಷಣನೇ ಆತ ಭಗವಂತನ ವಸ್ತುವಾಗುತ್ತಾನೆ. ಭಗವಂತನ ದೃಷ್ಟಿಯನ್ನು ಮಾತ್ರನೇ ಹೊಂದಿರ್ತಾನೆ. ಇವಾಗ ಯಾವ್ದ್ರಲ್ಲೂ ಸಂಬಂಧ ಇಲ್ವಾ? ಪ್ರಪಂಚದಲ್ಲಿ ಇರೋದು ಎಲ್ಲದರ ಮೇಲೂ ಸಂಬಂಧ ಇರುತ್ತೆ. ಆದ್ರೆ ಮಲ್ಕೊಂಡ್ಯಾ? ಇಲ್ಲ ಮತ್ತೆ ಕ್ಲಾಸ್ ಓಕೆ. ಸೊ ಈ ರೀತಿಯಾಗಿ ಆ ಸಂಬಂಧ ಎಲ್ಲವೂ ಆತನ ದೃಷ್ಟಿಯ ಒಂದು ಬದಲಾವಣೆ. ಸೊ ಎಲ್ಲರೂ ಕೃಷ್ಣನ ಒಂದು ದೃಷ್ಟಿಯಲ್ಲೇ ನೋಡ್ತಿರ್ತಾನೆ. ಅಂತ ವ್ಯಕ್ತಿ ಮಾತ್ರ ಸನ್ಯಾಸಿ ಆಗುವ ಒಂದು ಅರ್ಹತೆಯನ್ನು ಪಡ್ಕೊಂಡಿರ್ತಾನೆ. ಸೊ ಇದಕ್ಕೆ ಪ್ರಭುಪಾದ ಹೇಳ್ತದೆ, ಪೇನ್ಸ್ ಟೇಕಿಂಗ್ ಸಿಚುವೇಶನ್. ಎಲ್ಲ ಎದುರುಗಡೆನೇ ಇದೆ, ಪಕ್ಕದಲ್ಲೇ ಇದೆ, ಆದ್ರೂ ಅದರ ಸಂಬಂಧ ಇಲ್ಲದೆ ಇರುವಂಥದ್ದು ತುಂಬಾನೇ ಶ್ರೇಷ್ಠವಾದ ಒಂದು ಸ್ಥಿತಿ. ಇಲ್ಲಾಂದ್ರೆ ಕಷ್ಟಕರ, ನಮ್ಮಂಥವ್ರಿಗಂತೂ ಅದು ಅಸಾಧ್ಯಕರವಾದದ್ದು ಅಂತ ಹೇಳ್ಬೋದು. ಎಸ್, ಬಟ್ ಒನ್ ಹೂ ಇಸ್ ಸೀರಿಯಸ್ ಅಬೌಟ್ ಮೇಕಿಂಗ್ ಹಿಸ್ ಲೈಫ್ ಪರ್ಫೆಕ್ಟ್, ಅಂದ್ರೆ ಯಾರು ಅವ್ರ ಜೀವನ ಪರಿಪೂರ್ಣತೆ ಮಾಡಬೇಕು ಅಂತ ಇದ್ದಾನೆ, ಅಂತ ವ್ಯಕ್ತಿ ಖಂಡಿತವಾಗ್ಲೂ ಸನ್ಯಾಸತ್ವ ತಗೊಳ್ಳೋದ್ರಲ್ಲಿ ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ. ನಮ್ಮ ಶ್ರೀಲ ಪ್ರಭುಪಾದರು ಸಹ ಸನ್ಯಾಸತ್ವವನ್ನು ತಗೊಂಡ್ರು. ಕರೆಕ್ಟ್. ಸೊ ಹಲವಾರು ಬಾರಿ ಅದನ್ನ ಹಿಂಜರಿತಾ ಇದ್ರು, ತಗೊಂತಾ ಇರ್ಲಿಲ್ಲ. ಅವ್ರಿಗೆ ಅರ್ಹತೆ ಇಲ್ಲ ಅಂತಾನೆ ದೂರ ಇದ್ರು. ಯಾವಾಗ ಕನಸಿನಲ್ಲಿ ಅವರ ಗುರುಗಳು ಬಂದು ಹೇಳ್ತಾರೆ, ನಿನಗೆ ಅರ್ಹತೆ ಇದೆ, ದಯವಿಟ್ಟು ಇದನ್ನ ಸ್ವೀಕರಿಸ್ಕೋ, ಸನ್ಯಾಸತ್ವವನ್ನು ತಗೊಂಡು ನನ್ನ ಒಂದು ಆದೇಶವನ್ನು ಪಾಲನೆ ಮಾಡುವಂತ ನಿರ್ದೇಶನ ಸಿಕ್ಕಿದ ನಂತರ ಸನ್ಯಾಸತ್ವವನ್ನು ಸ್ವೀಕರಿಸ್ಕೊ. ಕ್ಲಿಯರ್? ಸನ್ಯಾಸತ್ವ ಪಡ್ಕೊಳ್ಬೇಕು ಅಂದ್ರೂ ಸರಿ, ಗುರುಗಳ ಒಂದು ಅನುಗ್ರಹ ಇರಬೇಕು. ಸೊ ನಮ್ಗಿಂತ ಉನ್ನತವಾದ ಯಾವುದೋ ಒಂದು ಶಕ್ತಿಯ ರಕ್ಷಣೆ ನಮ್ಮ ಮೇಲೆ ಇರಬೇಕು. ಆವಾಗ ಮಾತ್ರ ನಾವು ನೆಕ್ಸ್ಟ್ ಹಂತದ ಒಂದು ಪ್ರಗತಿ ಅನ್ನೋದನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಎಸ್, the difficulties usually arise from having a severe family relationships to give up the connection of wife and children. ಸೊ ಮೊದಲನೇದಾಗಿ ಈ ಒಂದು ಕುಟುಂಬ. ಇನ್ನೊಂದು ಏನ್ ಗೊತ್ತಾ, ಇದ್ರಲ್ಲಿ ಏನ್ ಸಮಸ್ಯೆ ಗೊತ್ತಾ, ಸನ್ಯಾಸಿ ಆದವನು ಬಿಟ್ಬಿಡ್ತಾನೆ, ಆದ್ರೆ ಹೆಂಡತಿ ಮಕ್ಳು ಬಿಡೋದಿಲ್ಲ. ಆವಾಗ ಬಂದು ಕೆಣಕ್ತಾ ಇರ್ತಾರೆ, ಏನ್ರಿ ಇಲ್ಲಿದ್ರೆ ಬಂದ್ಬಿಡ್ರಿ ಅಂತ ಇದನ್ನ ಅಭ್ಯಾಸ ಮಾಡ್ತಿರ್ತಾನೆ, ಬಿಡೋಣ ಅಂತ ಮಾಡ್ತಾನೆ. ಆವಾಗ ಬಂದು ಅದೇನೋ ಹೇಳ್ತಾರಲ್ಲ, ನೀರು ಹೆಚ್ಚಿಬಿಟ್ಟು ಹೋಗ್ತಾ ಇರ್ತಾರೆ ಇದನ್ನ ಸಾಧನೆಗೆಲ್ಲ. ಈ ರೀತಿ ತೊಂದರೆಗಳು ಆಗ್ತಾ ಇರ್ತವೆ. ಬಟ್ ಇಫ್ ಎನಿವನ್ ಈಸ್ ಏಬಲ್ ಟು ಟಾಲರೇಟ್ ಸಚ್ ಡಿಫಿಕಲ್ಟೀಸ್, ಅವಾಗ ಸಂಬಂಧಗಳು, ಆ ಸಂಬಂಧಗಳನ್ನ ಯಾರು ಸಹಿಸಿಕೊಳ್ಳುವ ಶಕ್ತಿ ಅನ್ನೋದನ್ನು ಹೊಂದಿದ್ದಾರೆ. ಸಹಿಸಿಕೊಳ್ಳೋದು ಬೇರೆ, ನಿಯಂತ್ರಿಸೋದು ಬೇರೆ. ಯಾರಾದ್ರೂ ಹೇಳ್ತಾರೆ ನಿಯಂತ್ರಣಕ್ಕೂ ಸಹನೆಗೂ ವ್ಯತ್ಯಾಸ? ಯಾರಾದ್ರೂ ಹೇಳ್ತೀರಾ? ನಿಯಂತ್ರಣ, ಸಹನೆ ವ್ಯತ್ಯಾಸ ಏನು? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಪ್ರಭುಜಿ, ನಿಯಂತ್ರಣ ಅಂದ್ರೆ ನಾವು ನಮ್ ಕಂಟ್ರೋಲ್ ಅಲ್ಲಿ ಇರೋದು ಪ್ರಭುಜಿ. ನಾವು ಅದನ್ನ ಕಂಟ್ರೋಲ್ ಮಾಡ್ತೀವಿ, ಅದೇ ಅದು ನಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ನಮ್ಮ ಆಕ್ಟಿವಿಟೀಸ್. ಅದು ಸಹನೆ ಅಂದಾಗ ನಾವು ಕಷ್ಟಪಟ್ಟು ಅದನ್ನ ಸಹಿಸ್ಕೊಳ್ತೀವಿ ಅಂತ ಪ್ರಭುಜಿ. ಓಕೆ, ಇಟ್ ಇಸ್ ಆಕ್ಚುಲಿ ವೈಸ್ ವರ್ಸ. ನೀವು ಅದನ್ನು ಉಲ್ಟಾ ಹೇಳಿದ್ರಿ. ಓಕೆ, ಬೇರೆಯವರು? ಸರಿ, ನಾನೇ ಹೇಳ್ತೀನಿ. ಉದಾಹರಣೆಗೆ ಇವಾಗ ಇಲ್ಲೇ ಪ್ರಭುಪಾದ ಹೇಳಿದಂಗೆ ಮಕ್ಕಳು, ಹೆಂಡತಿ ಮಕ್ಕಳು ಬಂದು ಕಾಟ ಕೊಡ್ತಾ ಇರ್ತಾರೆ. ನಿಯಂತ್ರಣ ಅಂದ್ರೆ ಏನು? ಯೋಗಿ ಮಾಡೋನು ನಿಯಂತ್ರಣ. ನನ್ನ ಹತ್ರ ಬರ್ಲೇಬಾರ್ದವ್ರು ಅಷ್ಟೇ ಆ ರೀತಿ ಮಾಡ್ಕೊಳ್ಳುವಂಥದ್ದು, ಅದು ನಿಯಂತ್ರಣ. ಕ್ಲಿಯರ್? ಸಹನೆ, ನನ್ನ ಒಳಗಡೆ ಬದಲಾವಣೆ ಆಗ್ತಿರೋದು. ನನ್ನ ಪ್ರಪಂಚನ ನಿಯಂತ್ರಣ ಮಾಡಕ್ಕಾಗಲ್ಲ. ಬರೀ ಇದು ಅವಾಗ್ಲೇ ನಾನು ಅದಕ್ಕೆ ಹೇಳಿದೆ, ಸಂಬಂಧ ಅಂದ್ರೆ ಬರೀ ಹೆಂಡತಿ ಮಕ್ಕಳು ಮಾತ್ರ ಅಲ್ಲ, 5 ಇಂದ್ರಿಯಗಳ ಸಂಬಂಧನೂ ಇದೆ. ಸೊ ನನ್ನ ಒಳಗಡೆ ಸಹನೆ, ಹಲವಾರು ವಿಚಾರಗಳು ಕಣ್ಣೆದುರುಗಡೆ ಬರ್ತಾ ಇರುತ್ತೆ, ಕಿವಿ ಕೇಳಿಸ್ತಾ ಇರುತ್ತೆ, ಮೂಗಿಗೆ ಸುಗಂಧ ಬರ್ತಿರುತ್ತೆ, ಸ್ಪರ್ಶವಾಗ್ತಿರುತ್ತೆ, ಹಲವಾರು ಆಗ್ತಾನೆ ಇರುತ್ತೆ. ಅದು ನನ್ನನ್ನ ಪ್ರಭಾವಿತಗೊಳಿಸಬಾರದು. ಹೆಂಡತಿ ಮಕ್ಕಳು ಬರ್ದೇ ಇರೋಂಗ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ಬಂದಾಗ, ಹೆಂಡತಿ ಬಂದಾಗ ಆಕೆಯನ್ನ ತಾಯಿಯ ರೂಪದಲ್ಲಿ ನೋಡುವಂಥದ್ದು. ಸೊ ಇದು ತುಂಬಾ ಮುಖ್ಯ. ಸಹನೆಗೂ ಮತ್ತೆ ಇದಕ್ಕೆ ಭಕ್ತನಿಗೂ ಯೋಗಿಗೂ ಇರೋ ವ್ಯತ್ಯಾಸ.
ಯೋಗಿ ಆದವನು ನಿಯಂತ್ರಿಸ್ಕೊಳ್ತಾನೆ. ಕ್ಲಿಯರ್? ಅದಕ್ಕೆ ಅವ್ನು ನೋಡ್ಬೋದು, ಅಗ್ನಿಯನ್ನು ಸುತ್ತಲೂ ಅಗ್ನಿ ಹಾಕೊಂಡು ಮಧ್ಯದಲ್ಲಿ ಇರ್ತಾನೆ, ನೀರಿನೊಳಗಡೆ ಹೋಗ್ತಾನೆ, ಹಿಮಾಲಯಕ್ಕೆ ಹೊರಟು ಹೋಗ್ತಾನೆ. ಏನ್ ಮಾಡ್ತಾವನೆ? ಸೊ ನಿಯಂತ್ರಿಸ್ಕೊಳ್ತಿದ್ದಾನೆ, ಯಾವುದು ನನಗೆ ಬರಬಾರ್ದು ಅಡ್ಡಂಕಗಳು ಅನ್ನೋದು. ಸನ್ಯಾಸಿ ಆದವನು ಒಂದು ಭಕ್ತನ ಒಂದು ಹಂತಕ್ಕೆ ಬಂದಿದ್ದಾನೆ, ಆದ ಕಾರಣ ಯಾವುದೇ ಕಾರಣಕ್ಕೂ ನಿಯಂತ್ರಣ ಮಾಡೋದಿಲ್ಲ, ಸಹಿಸ್ಕೊಳ್ತಾನೆ. ಏನಾದ್ರೂ ಬರ್ಲಿ ಪರವಾಗಿಲ್ಲ, ಯಾಕಂದ್ರೆ ಆತನ ಸ್ವೀಕಾರ, ಆತನ ದೃಷ್ಟಿ ಏನಾಗಿದೆ? ಕೃಷ್ಣನ ದೃಷ್ಟಿಯಾಗಿದೆ. ಆತನಿಗೂ ಭಗವಂತ ಕೃಷ್ಣನಿಗೂ ವ್ಯತ್ಯಾಸ ಇಲ್ಲ. ಕೃಷ್ಣ ಹಿಂಗ್ ನೋಡ್ತಾನೆ, ಆತನು ಅದೇ ರೀತಿನೇ ನೋಡ್ತಿರ್ತಾನೆ. ಆ ಸಂದರ್ಭದಲ್ಲಿ ಕೃಷ್ಣ ಯಾವ ನಿರ್ಧಾರ ತಗೊಂತಾನೆ ಅದೇ ನಿರ್ಧಾರನೇ ಈ ಒಂದು ಸನ್ಯಾಸಿನೂ ತಗೊಂತಿರ್ತಾನೆ. ಸೊ ನಾವ್ ಅನ್ಕೊಂತೀವಿ ಸನ್ಯಾಸಿ ಅಂದ್ರೆ ತಕ್ಷಣನೇ ಕಾವ್ಯ ವಸ್ತ್ರಗಳು ಹಾಕಿದ ತಕ್ಷಣ ಸನ್ಯಾಸತ್ವ ಆಗುತ್ತೆ, ಸಾಧ್ಯನೇ ಇಲ್ಲ. ಸೊ ಒಳಗಡೆ ಬದಲಾವಣೆ, ನಾವು ವೇಷಭೂಷಣಗಳಿಂದ ಬದಲಾವಣೆ ಆಗಿದೆ. ಶ್ಯೂರ್ಲಿ ಇಸ್ ಪಾತ್ ಟು ಸ್ಪಿರಿಚುವಲ್ ರಿಯಲೈಸೇಷನ್ ಇಸ್ ಕಂಪ್ಲೀಟ್. ನಾವ್ಯಾರು? ಭಗವಂತನ ಅಂಶ, ಜೀವೇರ ಸ್ವರೂಪ ಹೈ ಕೃಷ್ಣರ ನಿತ್ಯದಾಸ್. ಕರೆಕ್ಟ್? ಮಮೈವ ಅಂಶ ಜೀವ ಭಗವಂತನ ಅಂಶ ಆಗಿರೋದ್ರಿಂದ ನಾನು ಮಾಡೋ ಪ್ರತಿ ಕಾರ್ಯ ಆ ಒಂದು ಅಂಶ ಏನ್ ಮಾಡ್ಬೇಕು ಅದನ್ನೇ ಮಾಡ್ತಿರ್ತೀನಿ. ಹೋಲ್ ಏನ್ ಮಾಡುತ್ತೆ, ಪರಿಪೂರ್ಣ ಏನ್ ಮಾಡುತ್ತೆ, ಅದೇ ಈ ಅಂಶನ ಮಾಡ್ತಿರುತ್ತೆ. ಸೂರ್ಯನ ಬಂದಾಗ ಆತನ ಬೆಳಕು ಕೊಡೋದು ಆತನ ಒಂದು ಕರ್ತವ್ಯ. ಬೆಳಕು ಬಿಸಿ ಎರಡನ್ನು ಕೊಡ್ತಾ ಇರ್ತಾನೆ. ಆ ಕಣಗಳು ಏನಿದೆ, ಕಿರಣಗಳು, ಅದು ಅದನ್ನೇ ಕೊಡ್ತಿರುತ್ತೆ, ವ್ಯತ್ಯಾಸ ಅನ್ನೋದಿರೋದಿಲ್ಲ. Similarly, in Arjuna's discharge of duties as a Kshatriya, he is advised to persevere, even if it is difficult to fight with his family members or similarly beloved persons. ಇವಾಗ ಅರ್ಜುನಿಗೂ ಅದನ್ನೇ ಹೇಳ್ತಾರೆ. ಆದ ಕಾರಣ ನಿನ್ನ ಕರ್ತವ್ಯವನ್ನ ನೀನು ಮಾಡಬೇಕು, ಯಾವುದೇ ಕಾರಣಕ್ಕೂ ಹಿಂಜರಿಬಾರ್ದು. ಕ್ಷತ್ರಿಯನ ಕರ್ತವ್ಯ ಯುದ್ಧ ಮಾಡೋದು, ಆದ ಕಾರಣ ನೀನು ಯುದ್ಧವನ್ನು ಮಾಡಬೇಕು. ಯಾರೆದುರುಗಡೆ? ನಿನ್ನ ಸಂಬಂಧಿಕರಾಗಿರ್ಬೋದು, ನಿನ್ನ ಒಂದು ತಾತನವರಾಗಿರ್ಬೋದು, ಗುರುಗಳಾಗಿರ್ಬೋದು, ಇಲ್ಲ ನಿನ್ನ ಪ್ರೀತಿ ಪಾತ್ರರಾಗಿರ್ಬೋದು. ಅಲ್ಲಿ ನೋಡ್ಬೋದು ಆ ಯುದ್ಧದಲ್ಲಿ ಹಲವಾರು ಜನರು ಇದ್ರು. ಕೃಷ್ಣನ ಸ್ನೇಹಿತರಾಗಿರ್ಬೋದು, ಸಹೋದರರಾಗಿರ್ಬೋದು, ಹಲವಾರು ಜನರು ಎದುರುಗಡೆ ಇದ್ರು, ಈ ಕಡೆನೂ ಇದ್ರು. ಇವಾಗ ಯುದ್ಧ ಪ್ರಾರಂಭ ಆದ್ರೆ ಎರಡೂ ಕಡೆನೂ ಸಾಯ್ತಾರೆ. ಇಲ್ಲಾಂದ್ರೆ ಕೆಲವೊಬ್ಬರನ್ನ ಅರ್ಜುನೇ ತನ್ನ ಖುದ್ದಾಗಿ ಸಾಯಿಸುವ ಒಂದು ಪರಿಸ್ಥಿತಿಗಳು ಬರುತ್ತೆ. ಉದಾಹರಣೆಗೆ ಶಲ್ಯ ತಗೊಳ್ಳಿ, ಎದುರುಗಡೆ ಇದ್ದ ಸ್ವಂತ ತಮ್ಮ ಒಂದು ಏನ್ ಹೇಳ್ಬೇಕು, ಮಾವನವರಾಗಿರ್ಬೇಕು. ಸೊ ಅಂಥವ್ರನ್ನು ಸಹ ಈತನೇ ಬಂದು ಅಲ್ಲಿ ಕೊಲ್ಲುವ ಒಂದು ಪರಿಸ್ಥಿತಿ, ಯುದ್ಧ ಮಾಡುವ ಒಂದು ಪರಿಸ್ಥಿತಿ ಬರುತ್ತೆ. ಅದನ್ನೆಲ್ಲ ಮಾಡಬೇಕು, ಯಾಕಂದ್ರೆ ಆತನ ಧರ್ಮ ಅದು ಕ್ಷತ್ರಿಯನಾಗಿ ಮಾಡುವಂಥದ್ದು. ಸನ್ಯಾಸಿ ಹೆಂಗ್ ಮಾಡ್ತಾನೆ? ಸ್ವಂತ ಹೆಂಡತಿ ಬಂದ್ರನೇ ತಾಯಿಯಾಗಿ ನೋಡ್ಬೇಕು ಅಲ್ವಾ? ಅದೇ ರೀತಿನೇ ಕ್ಷತ್ರಿಯನಾದವನು ಯುದ್ಧದಲ್ಲಿ ಸ್ವಂತ ತಂದೆ ಬಂದ್ರು ಶತ್ರುವಾಗಿ ನೋಡಿ ಅದನ್ನ ಯುದ್ಧ ಮಾಡಬೇಕು. ಲಾರ್ಡ್ ಚೈತನ್ಯ ಟುಕ್ ಸನ್ಯಾಸ at the age of 24. ಚೈತನ್ಯ ಮಹಾಪ್ರಭುಗಳು 24 ವಯಸ್ಸಲ್ಲಿ ಅವರು ಸನ್ಯಾಸತ್ವವನ್ನು ಎತ್ಕೊಂಡಿದ್ದಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಎಷ್ಟು ವರ್ಷ ಇದ್ರು? ಯಾರಿಗಾದ್ರು ಗೊತ್ತಾ? ಈ ಒಂದು ಭೂಲೋಕದಲ್ಲಿ ಎಷ್ಟು ವರ್ಷ ಇದ್ರು ಅವರು? 48 ವರ್ಷ. 48 ವರ್ಷ. 48ಅಲ್ಲಿ ಅರ್ಧ 24. 24 ವಯಸ್ಸಲ್ಲಿ ಇವರು ಸನ್ಯಾಸತ್ವ ತಗೊಂಡ್ರು. ಅರ್ಧ ಜೀವನ ಈ ಕಡೆ ಗೃಹಸ್ಥ ಬಾಲ್ಯ ಇದನ್ನೆಲ್ಲ ಕಳೆದ್ರು. ಇನ್ನು 24 ವರ್ಷ ಸನ್ಯಾಸತ್ವ ಎತ್ಕೊಂಡ್ರು. ಅಂಡ್ ಹಿಸ್ ಡಿಪೆಂಡೆಂಟ್ಸ್, ಯಂಗ್ ವೈಫ್ ಆಸ್ ವೆಲ್ ಆಸ್ ಓಲ್ಡ್ ಮದರ್, ಅವ್ರಿಗೆ ಇಬ್ಬರಿದ್ರ ಜೊತೆಗೆ. ಸರಿ, ಯಾರಾದ್ರೂ ಒಂಚೂರು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಳ್ತೀರಾ? ಅವರ ತಂದೆ ತಾಯಿ, ಇಲ್ಲಾಂದ್ರೆ ಅವರ ಒಂದು ಚಿಕ್ಕದಾಗಿ ಸಾಧ್ಯ ಯಾರಾದ್ರೂ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹೇಳೋರು ಸಾಧ್ಯ ಆದಷ್ಟು ವಿಡಿಯೋ ಆನ್ ಮಾಡಿಕೊಂಡು. ಹರೇ ಕೃಷ್ಣ ಪ್ರಭು. ಹೇಳಿ. ಚೈತನ್ಯ ಮಹಾಪ್ರಭು ಅವರು ತಂದೆ ಜಗನ್ನಾಥ್ ಮಿಶ್ರ, ತಾಯಿ ಸಚಿ ದೇವಿ ಅವರು. ತಂದೆ ಯಾರು ಮಾತಾಡಿ? ಜಗನ್ನಾಥ್ ಮಿಶ್ರ. ಎಸ್, ಜಗನ್ನಾಥ್ ಮಿಶ್ರ. ತಾಯಿ ಸಚಿ ದೇವಿ. ಓಕೆ. ಅವರಿಗೆ ಅವರು ಇಬ್ರು ನಮ್ಮ 2 ಸರಿ ಮದುವೆ ಆಗಿರುತ್ತೆ ಪ್ರಭು. ವಿಷ್ಣುಪ್ರಿಯ ಆಮೇಲೆ ಲಕ್ಷ್ಮೀ ಪ್ರಿಯ ಅಂತ ಅವರು ವೈಫು. ಆಮೇಲೆ ಅವರು ಅದೇ ಸನ್ಯಾಸತ್ವ ಅದೇ ನೀವು ಹೇಳ್ದಂಗೆ 24 ಇಯರ್ಸ್ ಬಂದಿತ್ತು. ಆಮೇಲೆ ಅದೇ ಪ್ರಭು ಅವರು ಆಮೇಲೆ ಪೂರಿಗೆ ಹೋಗ್ತಾರೆ.
ಪುರಿಯಲ್ಲಿ ಆದಷ್ಟು ಟೈಮು ಅಂದ್ರೆ ಮ್ಯಾಕ್ಸಿಮಮ್ ಟೈಮು ಪುರಿಯಲ್ಲಿ ಇರ್ತಾರೆ ಸನ್ಯಾಸತ್ವ ಆದ್ಮೇಲೆ. ಆಮೇಲೆ ಇದು ಸೌತ್ ಇಂಡಿಯಾ ಟೂರು ಹೋಗಿರ್ತಾರೆ ಪ್ರಭು. ಎಲ್ಲ ಕಡೆ ಇಲ್ಲೆಲ್ಲ ಬಂದು ಉಡುಪಿ ಆಗ್ಲಿ ಕೇರಳ ಆದಿಕೇಶ ಇಲ್ಲೆಲ್ಲ ಬಂದು ಹೋಗಿರ್ತಾರೆ ಅವರು. ಆದಿಕೇಶವ ಕೇರಳದಲ್ಲಿರೋ ಆದಿಕೇಶವದಲ್ಲಿ ಬ್ರಹ್ಮ ಸಮಿತ ಇದು ಆಗುತ್ತೆ ಅವ್ರ ಅಂದ್ರೆ ಕರೆಕ್ಟ್ ವರ್ಡ್ ಗೊತ್ತಾಗ್ತಾ ಇಲ್ಲ ಪ್ರಭು. ಬ್ರಹ್ಮ ಸಮಿತ ಬರೀ ಇದು ಮಾಡ್ತಾರೆ, ಡಿಸ್ಕವರ್ ಮಾಡ್ತಾರೆ ಅಲ್ಲಿ. ಆಮೇಲೆ ಅದೇ ಅವರು ಆಕ್ಚುಲಿ ವೃಂದಾವನಕ್ಕೆ ಹೋಗ್ಬೇಕಂತಿರ್ತಾರೆ, ಆದ್ರೆ ವೃಂದಾವನ್ ದೂರ ಆಗುತ್ತೆ ಅಂತ ಅವರು ಸತಿದೇವಿ ಅವ್ರ ಮದರ್ ಅವರು ರಿಕ್ವೆಸ್ಟ್ ಮಾಡಿ ಅವರಿಗೆ ಪುರಿಯಲ್ಲೇ ಇರಕ್ಕೆ ಹೇಳ್ತಾರೆ. ಹಂಗಾಗಿ ಪುರಿಯಲ್ಲಿ ಅಲ್ಲಿ ಇದರಲ್ಲಿ ಇರ್ತಾರೆ ಅವರು. ಒಂದು 12 ವರ್ಷ, ಆಕ್ಚುಲಿ 12 ವರ್ಷ ಪುರಿದಲ್ಲಿ ಇರ್ತಾರೆ. ಆಮೇಲೆ ಸೌತ್ ಇಂಡಿಯಾ ಟೂರು ಹೋಗಿರ್ತಾರೆ. ಇನ್ನು ಇದೆ ಪ್ರಭು, ಇಷ್ಟಿಷ್ಟೇ ನನಗೆ ಬರ್ತಾ ಇದೆ. ಓಕೆ. ಸೊ ಎಸ್, ಮಾತಾಡಿ ಹೇಳಿದಂಗೆ ಜಗನ್ನಾಥ್ ಮಿಶ್ರಾ ಮತ್ತೆ ಸಚ್ಚಿದೇವಿಗೆ ಹುಟ್ಟಿದಂಥ ಮಕ್ಕಳು. ಸೊ ಇದರಲ್ಲಿ ವಿಶ್ವರೂಪ್ ಅಂತ ಅವ್ರ ಅಣ್ಣ ಇರ್ತಾರೆ. ಅವರು ಚಿಕ್ಕ ವಯಸ್ಸಲ್ಲೇ ಎಲ್ಲವನ್ನು ಬಿಟ್ಟು ಸನ್ಯಾಸತ್ವ ಅಂತ ತಗೊಂಡಿರ್ತಾರೆ. ಆಕ್ಚುಲಿ ಇವರ ಹೆಸರು ಬಂದು ವಿಶ್ವಾಂಬರ ಅಂತ ಇರುತ್ತೆ. ಸೊ ಆದ ಕಾರಣ ಯಾವುದೇ ಕಾರಣಕ್ಕೂ ಒಬ್ಬನೇ ಮಗನಾಗಿದ್ದು ಸನ್ಯಾಸ ತಗೊಂಡೋದು ತುಂಬಾ ದೂರದ ಮಾತು, ತಗೊಳ್ಬಾರ್ದು. ಯಾಕಂದ್ರೆ ತಂದೆ ತಾಯಿಯೊಟ್ಟಿಗೆ ಇರಬೇಕು, ಇದೆಲ್ಲ ಮಾಡಬೇಕು. ನಂತರ ಅವ್ರ ತಂದೆಯನ್ನು ಈ ಒಂದು ಭೌತಿಕವನ್ನು ಆಗಲಿ ಬಿಡ್ತಾರೆ. ಮೊದಲನೇ ಹೆಂಡತಿ ಬಂದು ಲಕ್ಷ್ಮೀಪ್ರಿಯ. ಸೊ ನಂತರ ಒಂದು ಹಾವಿನ ಒಂದು ಕಡಿತಕ್ಕೆ ಅವರು ಈ ಒಂದು ಭೌತಿಕವನ್ನ ಬಿಟ್ಟು ಹೋಗ್ತಾರೆ. ನಂತರ ವಿಷ್ಣುಪ್ರಿಯ ಮದುವೆ ಮಾಡ್ಕೊಂಡು, ಆಕೆಯ ವಯಸ್ಸು ಬಂದು 16 ವಯಸ್ಸು. ಸೊ ಇವಾಗ ಇಲ್ಲಿ ಹೇಳಲಾಗಿದೆ ಯಂಗ್ ವಯಸ್ಸು. ಸೊ 16 ವಯಸ್ಸುಳ್ಳ ಒಂದು ಹೆಂಡತಿ, ಅದು ಯಾವ ರೀತಿ ಅಪ್ಸರೆ ಅಂತ ಇರುವಂತಹ ಒಂದು ಹೆಂಡತಿ. ಜೊತೆಗೆ ವಯಸ್ಸಾದ ತಾಯಿ ಸಚಿನ್. ಈ ಸಂದರ್ಭದಲ್ಲಿ ಸನ್ಯಾಸತ್ವ ತಗೊಳ್ಬಹುದಾ? ಇಬ್ಬರಿಗೂ ಆಧಾರ ಒಬ್ಬನೇ, ಆತನೇ ಈ ಒಂದು ಚೈತನ್ಯ ಮಹಾಪ್ರಭು. ಹಿಂಗೆ ತಗೊಳ್ಬೇಕು. ಸೊ ಕೆಲವೊಮ್ಮೆ ಕೆಲವೊಬ್ಬರನ್ನ ನಾವು ಅನುಕರಣ ಮಾಡಬೇಕು, ಕೆಲವೊಬ್ಬರನ್ನ ಅನುಸರಿಸಬೇಕು. ಚೈತನ್ಯ ಮಹಾಪ್ರಭುಗಳ ಒಂದು ಅನುಸರಣೆ ಅವರ ಶಿಕ್ಷಾಷ್ಟಕದಿಂದ ಆಗುತ್ತೆ ಅಷ್ಟೇ. ಯಾವುದೇ ಕಾರಣಕ್ಕೂ ಒಬ್ಬನ ನೋಡಿ ನಾನು ಕಲಿತೀನಿ, ಮಾಡ್ತೀನಿ, ಅವ್ರ ಜೀವನ ಮಾಡ್ದಂಗೆ ನಾನು ತಗೊಂಡ್ಬಿಡ್ತೀನಿ. ಕೆಲವೊಮ್ಮೆ ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳೇ ಮಾಡಿದ್ರೆ ನಾನು ಮಾಡ್ಬಿಡ್ತೀನಿ, ಇಲ್ಲ ಶ್ರೀಲ ಪ್ರಭುಪಾದ ಮಾಡಿದ್ರೆ ನಾನು ಮಾಡ್ಬಿಡ್ತೀನಿ. ಎಷ್ಟು ಮಟ್ಟಿಗೆ ನಮಗೆ ಅರ್ಹತೆ ಇದೆ ಅಂತ ನಾವು ಇಲ್ಲಿ ಈ ಒಂದು ನವದೀಪ್ ಮಂಡಲ್ ಪರಿಕ್ರಮ ಹೋದಾಗ ಇಂಥ ವಿಚಾರಗಳು, ತುಂಬಾ ವಿಚಾರಗಳು ಇನ್ನು ಆಳದಲ್ಲಿ ತಿಳ್ಕೊಳ್ಳುವ ಒಂದು ಅವಕಾಶಗಳಿರುತ್ತೆ. ವಿಷ್ಣುಪ್ರಿಯನೂ ಅಷ್ಟೇ, ಆಕೆ 80 ವಯಸ್ಸವರೆಗೂ ಇರ್ತಾನೆ. 80 ವಯಸ್ಸವರೆಗೂ ಯಾವ ರೀತಿ ಇದ್ಲು ಅಂದ್ರೆ, ಯಾವಾಗ ಚೈತನ್ಯ ಮಹಾಪ್ರಭು ಸನ್ಯಾಸತ್ವ ಅಂತ ತಗೊಂತಾರೆ, ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾನೆ. ಒಂದು ಮಾಲೆ ಮಾಡಿದಾಗ ಒಂದು ಹಕ್ಕಿಯ ಧಾನ್ಯವನ್ನು ಪಕ್ಕಕ್ಕೆ ಇಡ್ತಾರೆ. ಲೆಕ್ಕಾಚಾರ ನಾವು ಸಾಕ್ಷಿ ಬಿಟ್ಟು ಹೇಳ್ತೀವಲ್ಲ ಆ ರೀತಿ. ಸೊ ಒಂದು ಧಾನ್ಯವನ್ನು ಇಡ್ತಾರೆ, ಹಕ್ಕಿ ಕಾಳಾಗಿರುತ್ತೆ, ಅದನ್ನ ಮಾತ್ರ ಅವರ ಒಂದು ಊಟವಾಗಿರುತ್ತೆ. ಈ ರೀತಿಯಾಗಿ 80 ವರ್ಷಗಳು ಅವ್ರನ್ನ ಜೀವನ ಮಾಡ್ತಾರೆ. ಲೆಕ್ಕ ಹಾಕೊಳ್ಬೋದು ಹೆಂಗಿರ್ಬೋದು ಅವರು. ಎಸ್. ಸೊ ಚೈತನ್ಯ ಮಹಾಪ್ರಭುಗಳು ಆಕ್ಚುಲಿ ಬೃಂದಾವನಕ್ಕೆ ಹೋಗ್ಬೇಕು ಅಂತ ಇರ್ತಾರೆ, ಸಚ್ಚಿಮಾತಿ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಪೂರಿಯಲ್ಲಿದ್ರೆ ಅಟ್ಲೀಸ್ಟ್ ಪಕ್ಕದಲ್ಲೇ ಇದೆಯಾ, ಈ ಮಾಯಾಪುರಕ್ಕೂ ಪೂರಿ ಒಂಚೂರು ಹತ್ರ. ಆದ ಕಾರಣ ಆವಾಗ ಭಕ್ತರು ಬರ್ತಾರೋ ನಾನು ಸಂದೇಶ ಆದ್ರೂ ಪಡ್ಕೊಂತೀನಿ. ಸೊ ನನ್ನ ಮಗ ಎಲ್ಲಿದ್ದಾನೆ, ಹೆಂಗಿದ್ದಾನೆ, ಏನು ತಿಳ್ಕೊಳ್ಳೋ ಒಂದು ಅವಕಾಶ. ಆದ ಕಾರಣ ನೀನು ಪೂರಿಯಲ್ಲಿರೋ, ಆದ್ರೆ ವೃಂದಾವನಕ್ಕೆ ಹೋಗ್ಬೇಡ. ಸೊ ತಾಯಿಗೆ ಸರಿ ಅಂತ ಮಾತು ಕೊಟ್ಟ ನಂತರ ಈ ಒಂದು ಸನ್ಯಾಸ ಆವಾಗ ಪೂರಿಯಲ್ಲೇ ಅವರ ಮಿಕ್ಕಿರ ಒಂದು ಸಮಯವನ್ನು ಕಲಿತಾರೆ. 24 ವರ್ಷ ಪೂರಿಯಲ್ಲಿ ಇರ್ತಾರೆ. ಅದರಲ್ಲಿ 6 ವರ್ಷ 2 ಬಾರಿ ಹೋಗ್ತಾರೆ ಈ ಒಂದು ಸೌತ್ ಇಂಡಿಯಾ ಟ್ರಿಪ್ ಅಂತ ಏನ್ ಹೇಳಿದ್ರು. ಸೊ ಅದನ್ನೆಲ್ಲ ಹೋಗಿ ಪರ್ಯಟನೆ ಮಾಡಿ ಈ ಒಂದು ನಗರ ಸಂಕೀರ್ತನೆ ಅಂತ ಏನ್ ಮಾಡ್ತೀವಿ, ಈ ರೀತಿ ಭಗವಂತನ ನಾಮ ಜಪ ಮಾಡ್ತಾ ಇಡೀ ಭಾರತ ದೇಶದ ಅಂತ ಅವರು ಮಾಡ್ತಾರೆ. ಜಾರ್ಖಂಡಲ್ಲಿ ಒಂದು ವಿಶೇಷವಾದ ಒಂದು ಸಂಗತಿ ನಡೀತಿದೆ. ಏನು ಅಂದ್ರೆ, ಯಾವಾಗ ಇವರು ಜಪ ಮಾಡ್ಕೊಂಡು ಬರ್ತಿದ್ರೆ ಆ ಕಾಡಲ್ಲಿರಲಿ ಎಲ್ಲ ಪ್ರಾಣಿಗಳು, ಹುಲಿ, ಚಿರತೆ, ಜಿಂಕೆ, ಮೊಲ ಎಲ್ಲ ಒಂದಾಗಿ ನೃತ್ಯವನ್ನು ಮಾಡುತ್ತೆ. ಆ ವೈರುತ್ವ ಅನ್ನೋದೇ ಇರೋದಿಲ್ಲ. ನಮಗೆ ವೈರುತ್ಯ ಕೃಷ್ಣ ಇಲ್ಲದೆ ಇರೋವ್ರಿಗೆ ನಮಗಲ್ಲಿ ವೈರುತ್ವ ಇರುತ್ತೆ. ಇದು ಬೇರೆ, ಅದು ಬೇರೆ, ಅವ್ರು ಬೇರೆ, ಇವ್ರು ಬೇರೆ, ಇವ್ರು ಕೀಳೋ, ಅವ್ರ ಮೇಲೋ, ಹಲವಾರು ಇರುತ್ತೆ. ಒಂದು ಬಾರಿ
ನಾನು ಕೃಷ್ಣನೊಟ್ಟಿಗೆ ಬಂದಿದ್ದ ತಕ್ಷಣನೇ ಸಮಸ್ತ ಜೀವರಾಶಿಗಳು ಒಂದತ್ವವಾಗಿ ಕಾಣಿಸುತ್ತೆ. ಎಲ್ಲವೂ ಒಂದೇ, ಎಲ್ಲರ ತಂದೆ ಒಬ್ಬನೇ, ಆತನೇ ಶ್ರೀಕೃಷ್ಣನು. ಸೊ ಇದು ನಮ್ಮ ಪರಿಪೂರ್ಣತೆಯ ಒಂದು ನೆಲೆಯಾಗಿನೂ ಇರುತ್ತೆ. ಕ್ಲಿಯರ್? ಓಕೆ. ಚೈತನ್ಯ ಮಹಾಪ್ರಭು ಇಲ್ಲಿ ಪ್ರಭುಪಾದ ಹೇಳ್ತಿದ್ದಾರೆ, ಅವರೂ ಸನ್ಯಾಸತ್ವವನ್ನು 24 ವಯಸ್ಸಲ್ಲೇ ತಗೊಂಡ್ರು. And his dependents, young wife as well as old mother, had no one else to take after them. ಯಾರು ನೋಡ್ಕೊಳ್ಳೋ ಒಂದು ಸ್ಥಿತಿ ಇರಲಿಲ್ಲ. ಆದ್ರೆ ಸಮಾಜವನ್ನ ಕಾಪಾಡೋದಕ್ಕೋಸ್ಕರ ಅವರ ಮುಖ್ಯವಾದ ಒಂದು ಗುರಿ, ಇಲ್ಲಾಂದ್ರೆ ಅವರ ಮುಖ್ಯವಾದ ಕರ್ತವ್ಯವನ್ನ ನಿಭಾಯಿಸೋದಕ್ಕೋಸ್ಕರವಾಗಿ ಅವ್ರು ಸನ್ಯಾಸತ್ವ ತಗೊಂಡ್ರು. ಅದಕ್ಕೆ ಮುಂಚೆ ನಿಮಾಯ ಆಗಿರ್ತಾರೆ, ಏನೇ ಪ್ರಚಾರ ಮಾಡಿದ್ರು ಅವ್ರು ತಗೊಳ್ಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ. ಯಾಕೆಂದ್ರೆ ಅವರ ವೇಷಭೂಷಣಗಳು, ಅರೆ ಈತನೊಂದು ಗೃಹಸ್ಥನ ಆಗಿದ್ದಾನೆ, ಎಷ್ಟರ ಮಟ್ಟಿಗೆ ಈತನ ಯೋಗ್ಯತೆ ಇದೆ ನಮ್ಮನ್ನ ಭಕ್ತರನ್ನಾಗಿ ಮಾಡೋದಕ್ಕೆ. ಆದ ಕಾರಣ ಹೆಚ್ಚಿಗೆ ಜನ ಅದಕ್ಕೋಸ್ಕರ ರಾಮಾನುಜಾಚಾರ್ಯರ ಒಂದು ಜೀವನವನ್ನು ನೋಡ್ಬೋದು, ಶಿಲ ಪ್ರಭುಪಾದರ ಜೀವನವನ್ನು ನೋಡ್ಬೋದು, ಚೈತನ್ಯ ಮಹಾಪ್ರಭು ಜೀವನ. ಸನ್ಯಾಸತ್ವ ಎತ್ಕೊಂಡ್ರೆ ಸ್ಪಂದನೆ ಹೆಚ್ಚಿಗೆ ಇರುತ್ತೆ, ಬದ್ಧಾತ್ಮಗಳ ಒಂದು ಸ್ಪಂದನೆ ಹೆಚ್ಚಿಗೆ ಇರುತ್ತೆ. ಒಂದೇ ಕಾರಣ ಸನ್ಯಾಸ ಬಾಹಿರವಾಗಿ ತೋರ್ಪಡಿಕೆ ನಾನು ಸನ್ಯಾಸ. ಅದಕ್ಕೆ ಮುಂಚೆನೂ ಅವರು ಸನ್ಯಾಸದಲ್ಲೇ ಜೀವನ ಒಳಗಡೆ ಮಾಡ್ತಿರ್ತಾರೆ, ಅದು ಕಾಣಿಸೋದಿಲ್ಲ. ಸೊ ಆಕ್ಚುಲಿ ನಾವು ಗೃಹಸ್ಥರಾದರೂ ಸನ್ಯಾಸಿಗಿಂತ ಶ್ರೇಷ್ಠವಾದ ಒಂದು ಜೀವನವನ್ನ ಮಾಡಬಹುದಲ್ಲ, ಮಾಡಬೇಕು. ಆವಾಗ್ಲೇ ನಾವು ಭಕ್ತರಾಗುತ್ತೆ. ಅದಕ್ಕೆ ಅಂತ ಏನ್ ಕಾವ್ಯ ವಸ್ತ್ರಗಳು ಹಾಕೊಂಡು ಹೋಗ್ಬೇಕು, ಹೆಣ್ಮಕ್ಳೆಲ್ಲ ಕಾವ್ಯ ವಸ್ತ್ರ ಹಾಕೊಂಡು ಹೋಗ್ಬೇಕಾಗುತ್ತೆ ಇಲ್ಲ. ಬಟ್ ಸನ್ಯಾಸಿಗಿಂತ ಶ್ರೇಷ್ಠರಾಗಿ ಅವರು ಇರಬಹುದು. ಕೃಷ್ಣ ಪ್ರಜ್ಞೆ ಆಕ್ಚುಲಿ ನಮ್ಮನ್ನ ಅದರಲ್ಲಿ ನಮ್ಮ ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ ಶ್ರೇಷ್ಠವನ್ನ ಮಾಡುತ್ತೆ ಯಾವಾಗ ನಾನು ನಿರಂತರವಾಗಿ ಭಕ್ತಿ ಮಾಡೋದ್ರಲ್ಲಿ. Yes. Yet for a higher cause, he took sannyasa and was steady in the discharge of higher duties. So, ಉನ್ನತವಾದ ಒಂದು ಕಾರ್ಯವನ್ನ ಪರಿಪೂರ್ಣತೆ ಮಾಡೋದಕ್ಕೋಸ್ಕರವಾಗಿ ಸನ್ಯಾಸತ್ವವನ್ನು ತಗೊಂತಾರೆ. ಆ ಸನ್ಯಾಸತ್ವವನ್ನು ತಗೊಂಡಾಗ ಉನ್ನತವಾದ ಕಾರ್ಯಗಳನ್ನು ಅದೇ ರೀತಿ ಮಾಡ್ತಾರೆ. ಸನ್ಯಾಸಿ ಆದವನು ಯಾವುದೇ ಹೆಣ್ಣನ್ನ ನೋಡೋ ಹಾಗಿಲ್ಲ. ಚೈತನ್ಯ ಮಹಾಪ್ರಭು ನೋಡ್ಬೋದು, ಒಂದು ಬಾರಿ ಹೆಣ್ಣು ಬಂದು ಭೇಟಿ ಮಾಡಬೇಕು ಅಂದ್ರೆ ಯಾರಾದ್ರೂ ಮಾಡೋದಿಲ್ಲ. ಯಾಕಂದ್ರೆ ಇದೆಲ್ಲ ಇಲ್ಲಿ ಹೇಳಬಾರ್ದು, ಬಟ್ ಸ್ಟಿಲ್ ಹಲವಾರು ವಿಚಾರಗಳಾಗುತ್ತೆ. ಆ ಸಂದರ್ಭದಲ್ಲಿ ಮೀರಾಬಾಯಿನ ಮಾತಾಡ್ತಾರೆ, ಯಾಕೆ ಯಾವ ದೃಷ್ಟಿಯಲ್ಲಿ ನೋಡ್ತಿದ್ರೆ, ಹೆಣ್ಣು ಗಂಡು ಅನ್ನೋದು ಎಲ್ಲಿದೆ, ಹಂಗೆ ನನ್ನ ಆಕೆ ವಸ್ತ್ರಕ್ಕೆ ಕೊಡುವಂತಹ ಒಂದು ಗೌರವ, ನೀನಾಗಿದ್ದೀನಿ ಆ ರೀತಿ ನಡ್ಕೊಳ್ಬೇಕು. ಯಾಕಂದ್ರೆ ನನ್ನನ್ನು ನೋಡಿ 10 ಜನರು ಅದನ್ನ ಅವರ ಜೀವನದಲ್ಲಿ ತೊಡಗಿಸ್ತಾರೆ. ಆದ ಕಾರಣ ಆ ರೀತಿ ಹೇಳಬೇಕು. ತಿಲಕವನ್ನು ಧರಿಸಿದ ತಕ್ಷಣ ಭಕ್ತನಾಗಿರಬೇಕು. ನಮ್ಮನ್ನ 10 ಜನರು ನೋಡ್ತಿದ್ದಾರೆ, ನಾನು ತಿಲಕ ನಡ್ಕೊಳ್ತಿದ್ದೀನಿ. ವೈಷ್ಣವ ಡ್ರೆಸ್ ಹಾಕೊಂಡು ಯಾವ ರೀತಿ ಬೇಕಾದ್ರೂ ಮಾಡೋದು ಕೆಲವೊಮ್ಮೆ ನೋಡ್ಬೇಕು. ಎಸ್ಪೆಷಲಿ ಬೇಸರ ಮಾಡ್ಕೊಂತಾರೆ ಅಂತ ಹೇಳಿದ್ರೆ, ನಾನ್ ನೋಡಿರೋದು ಹೆಣ್ಣು ಮಕ್ಕಳು ಮಾತಾಡಿ, ಎಸ್ಪೆಷಲಿ ಓಕೆ, ಆ ಹೆಣ್ಮಕ್ಳು ತಿಲಕ ಧರಿಸ್ಕೊಂಡು ವೈಷ್ಣವರ ತರ ಇರ್ತಾರೆ, ಆದ್ರೆ ಮಾಡೋದು ಹಲವಾರು ರೀತಿಯಲ್ಲಿ ಅದು ತಪ್ಪಾದ ಒಂದು ಉದಾಹರಣೆ ಕೊಡುವ ರೀತಿಯಲ್ಲೇ ಮಾಡ್ತಾ ಇರ್ತಾರೆ. ತುಂಬಾ ಮುಖ್ಯ. ಆದ ಕಾರಣ ನಿರಂತರವಾಗಿ ಜಪ ಮಾಡೋದು, ಭಕ್ತಿಯಲ್ಲಿ ಓಕೆ. ದಟ್ ಈಸ್ ದ ವೇ ಆಫ್ ಅಚೀವಿಂಗ್ ಲಿಬರೇಷನ್ ಫ್ರಮ್ ಮೆಟೀರಿಯಲ್ ಬಾಂಡೇಜ್. ಈ ಒಂದು ವಿಧಾನದಲ್ಲೇ ಈ ಭೌತಿಕವನ್ನ ನಾವು ದಾಟಿ ಮುಕ್ತಿಯನ್ನ ಪಡ್ಕೊಳ್ಳೋದು, ಆಧ್ಯಾತ್ಮಿಕ ಸಾಧ್ಯವಾಗುತ್ತೆ. ಅದನ್ನು ಶಿಲ ಪ್ರಭುಪಾದ ತಮ್ಮ ಪಡ್ಕೊಟ್ಟಲ್ಲಿ ತಿಳಿಸ್ತೀವಿ. ಓಕೆ. Then Krishna once more instructs Arjuna to tolerate and to perform his duty. ಮತ್ತೊಮ್ಮೆ ಕೃಷ್ಣನು ಇದನ್ನೇ ಹೇಳ್ತಿದ್ದಾನೆ, ಏನು? ಟಾಲರೇಟ್, ಸಹನೆ. ಸೊ ಚೈತನ್ಯ ಮಹಾಪ್ರಭುಗಳ ಒಂದು ಇದನ್ನು ಅಷ್ಟೇ, ತ್ರಿನಾದಪಿ ತರೋರಪಿ ಸಹಿಷ್ಣ, ಸಹನೆ, ಅದು ಅಷ್ಟೇ. ಜಸ್ಟ್ ಇವೆಲ್ಲ ಫಾರ್ಮುಲಾಗಳು ನಮ್ಮ ಜೀವನದಲ್ಲಿ, ಸೂತ್ರಗಳು. ಯಾರು ವಿನಮ್ರ ಭಾವದಲ್ಲಿ ಇರ್ತಾರೆ ಅವರಿಗೆ ಸಹಿಸುವ ಶಕ್ತಿ ಬರುತ್ತೆ. ವಿನಮ್ರತೆ ಇಲ್ಲದೆ ಇರೋವರಿಗೆ ಬರೋದಿಲ್ಲ. ವಿನಮ್ರತೆ ಸತ್ವಗುಣದಲ್ಲಿ ಬರುವಂಥದ್ದು. ರಜೋಗುಣ ತಮೋಗುಣ ಇರೋರಿಗೆ ವಿನಮ್ರತೆ ಬರೋದಿಲ್ಲ. ವಿನಮ್ರತೆ ಅಂದ ತಕ್ಷಣ ತಲೆ ಬಗ್ಸಿ ಬಗ್ಗಿ ನಡೆಯೋದು, ಬಗ್ಗಿ ನಮಸ್ಕಾರ ಹಾಕೋದಿಲ್ಲ, ಒಳಗಡೆ ಬರಬೇಕು. ಸೊ ಆ ವಿನಮ್ರತೆ ಬಂದಾಗ ಮಾತ್ರನೇ ಅದಕ್ಕೆ ಒಂದು ಜ್ಞಾನ ಅನ್ನೋದು ಬರುತ್ತೆ. ಆ ಜ್ಞಾನದಿಂದನೇ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣಿಗ ವಿಹಸ್ತಿ ಪಂಡಿತ ಸಮದರ್ಶನ. ಎಲ್ಲ ಕನೆಕ್ಟ್ ಮಾಡ್ಬೇಕು. ಆಕ್ಚುಲಿ ನನಗಿರೋ ಅಲ್ಪ ಜ್ಞಾನಕ್ಕೆ ಭಗವದ್ಗೀತಾ ಸಾಧ್ಯ ಆದಷ್ಟು ಭಾಗವತಂ ಚೈತನ್ಯ ಕನೆಕ್ಟ್ ಮಾಡ್ತೀನಿ.
ಇನ್ನ ನಿಜವಾಗ್ಲೂ ಭಕ್ತರಾದವರು, ಉದಾಹರಣೆಗೆ ನಮ್ಮ ಗೋಸ್ವಾಮಿಗಳನ್ನ ಅವ್ರನ್ನ ನೋಡ್ಬೋದು. ಭಕ್ತಿ ರಸಾಮೃತ ಸಿಂಧು ಅನ್ನೋದನ್ನ ಓದಿ, ಇಲ್ಲಾಂದ್ರೆ ಜೀವ ಗೋಸ್ವಾಮಿಯ ಒಂದು ಸಂದರ್ಭಗಳು, 6 ಸಂದರ್ಭಗಳನ್ನ ತಗೊಳ್ಳಿ. ಒಂದು ವಾಕ್ಯಕ್ಕೆ ಎಷ್ಟು ಪುರಾಣಗಳು, ವೇದಗಳು, ಇತಿಹಾಸಗಳು, ಉಪನಿಷತ್ತುಗಳು ಎಲ್ಲರ ಒಂದು ಉಲ್ಲೇಖ ಕೊಡ್ತಾರೆ. ಇಲ್ಲಿ ಈ ರೀತಿಯಾಗಿ ಹೇಳಿದೆ, ಇಲ್ಲಿ ಈ ರೀತಿಯಾಗಿ ಅಂದ್ರೆ ಕನೆಕ್ಟ್ ಮಾಡುವ ಒಂದು ಜ್ಞಾನ ಎಷ್ಟಿದೆ. ಸೊ ನಾವು ಅಷ್ಟೇ, ಯಾವಾಗ ಶುದ್ಧ ಭಕ್ತರಾಗ್ತಿ ಭಗವಂತನ ಆ ಒಂದು ಅರ್ಹತೆಯನ್ನು ಕೊಡ್ತಾನೆ. ಎಲ್ಲಾ ವೇದಶಾಸ್ತ್ರಗಳ ಒಂದು ಉಲ್ಲೇಖ ತಗೊಂಡು ಕನೆಕ್ಟ್ ಅನ್ನೋದನ್ನ ಮಾಡಬಹುದು. ಒಂದು ವ್ಯಕ್ತಿಯನ್ನ ತಗೊಂಡಿದ ತಕ್ಷಣ, ಉದಾಹರಣೆಗೆ ದ್ರೌಪದಿ ಅಂದಿದ ತಕ್ಷಣ ಹಲವಾರು ಪುರಾಣಗಳಲ್ಲಿ ಆಕೆಯ ಬಗ್ಗೆ ಹೇಳಲಾಗಿದೆ, ಉಪನಿಷತ್ತುಗಳ ಬಗ್ಗೆ ಹೇಳಲಾಗಿದೆ. ಆವಾಗ ಆಕೆಯ ತಂದೆ ಯಾರು, ಆಕೆಯ ತಾಯಿ ಯಾರು, ಹಿಂದಿನ ಜನ್ಮದಲ್ಲಿ ಏನಿದ್ಲು, ಈ ರೀತಿ 5 ಜನ ಗಂಡನ ಪಡ್ಕೊಳ್ಳುವ ಒಂದು ಸಂದರ್ಭ ಯಾಕೆ ಬಂತು, ಏನ್ ಬಂತು. ನಂತರ ಕರ್ಣ ಅಂದಿದ ತಕ್ಷಣನೇ ಕರ್ಣನ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ, ಯಾಕೆ ಹಿಂಗಾದ, ಏನಾಯ್ತು, ಪ್ರತಿ ಒಂದು ಕೊಡುವ ಒಂದು ಸಾಧ್ಯತೆ. ನಮ್ಗೆ ಅಲ್ಪ ಮಾತ್ರದ ಒಂದು ಬುದ್ಧಿಯಿಂದ ಹಲವಾರು ವಿಚಾರಗಳನ್ನ ಕನ್ಕ್ಲೂಡ್ ಮಾಡ್ಬಿಡ್ತೀವಿ, ಇದೇ ಸತ್ಯ ಅಂತ ಮಾಡ್ಬಿಡ್ತೀವಿ. ಖಂಡಿತ ಸಾಧ್ಯವಿಲ್ಲ. ಅದರಲ್ಲೂ ಭೌತಿಕವಾದಿಗಳಂತೂ ಅವ್ರ ಜೀವನದ ಬದುಕಿನೇ ಮುಟ್ಟಿರಲ್ಲ, ಮಹಾಭಾರತನ ತಿಳ್ಕೊಂಡಿರಲ್ಲ, ಅವರು ಭಾಗವತನ ನೋಡಿರಲ್ಲ, ಕೃಷ್ಣನ ಬಗ್ಗೆ ಕಮೆಂಟ್ ಹೊಡಿತಾರೆ, ಕರ್ಣನ ಬಗ್ಗೆ ಕಮೆಂಟ್ ಹೊಡಿತಾರೆ. ದಾನವೀರ ಶೂರ ಕರ್ಣ, ಅರ್ಜುನ ಸರಿ ಇಲ್ಲ, ಏಕಲವ್ಯನ ಬೆರಲ್ ಕರ್ತಂತ, ಇದು ಮಾಡ್ದ ಅದು ಮಾಡ್ದ. ಈ ರೀತಿ ಹಲವಾರು ಸಂದರ್ಭಗಳು, ಕೆಲವೊಂದು ಕಾರಣಗಳಿದೆ ಯಾಕೆ ಇದನ್ನ ನಡೀತು. ಈ ರೀತಿ ನಡೆಯೋದಕ್ಕೆ ಮುಖ್ಯವಾದ ಭಕ್ತನಾದ್ರೆ ಹಲವಾರು ವಿಚಾರಗಳನ್ನು ನಾವು ನೋಡೋದಿಕ್ಕೆ, ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಉದಾಹರಣೆಗೆ ದ್ರೋಣಾಚಾರ್ಯರಿಗೆ ಆ ಸುಳ್ಳನ್ನ ಹೇಳಿಸುವ ಅವಶ್ಯಕತೆ ಏನಿತ್ತು, ಯಾಕೆ ಕೃಷ್ಣ ಅದನ್ನ ಮಾಡ್ದ, ಯಾಕೆ ಅದನ್ನ ಮಾಡಿಲ್ಲ ಅಂದ್ರೆ ಆತನ ಕೊಲ್ಲಕ್ ಆಗ್ತಾ ಇರ್ಲಿಲ್ವಾ. ಜಸ್ಟ್ ಇಂಗಿತ ಜ್ಞಾನ, ಕಾಮನ್ ಸೆನ್ಸ್. ಭಕ್ತರಿಗೆ ಮಾತ್ರನೇ ಕಾಮನ್ ಸೆನ್ಸ್ ಇರುತ್ತೆ, ಭಕ್ತರಿಗೆ ಕಾಮನ್ ಸೆನ್ಸ್ ಇರೋದಿಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು, ವಿಶ್ವರೂಪವನ್ನು ತೋರಿಸ್ತವನು, ಅಂತ ವ್ಯಕ್ತಿಗೆ ಸುಳ್ಳು ಹೇಳುವ ಅವಶ್ಯಕತೆ ಏನಿರುತ್ತೆ. ಬಟ್ ಯಾಕೆ ಹೇಳಿಸ್ತಾ ಮತ್ತೆ. ಇನ್ನ ಒಂದು ಕೊಲ್ಲು ಅಂತ ಹೇಳುವ ಒಂದು ಕಾರಣ ಏನಿತ್ತು, ಯಾಕೆ ಆತ ಮೇಲ್ಗಡೆ ಇದ್ರೆ ಆಗ್ತಾ ಇರ್ಲಿಲ್ವಾ. ನೋಡಿ, ಭೌತಿಕವಾದಿಗಳಿಗೆ ಅದು ಅಟ್ರಾಕ್ಟ್ ಆಗುತ್ತೆ. ಬಟ್ ನಿಜವಾಗ್ಲೂ ಭಕ್ತನಾದವನಿಗೆ ಮಾತ್ರ ಗೊತ್ತಾಗ್ಬೇಕು, ಕೃಷ್ಣನೊಂದು ಕಾರ್ಯ ಮಾಡ್ತಾನೆ ಅಂದ್ರೆ ಅದಕ್ಕೆ ಲಕ್ಷಾಂತರ ಕಾರಣಗಳು, ಹಿನ್ನೆಲೆಗಳು ಇರುತ್ತೆ. ಆದ ಕಾರಣ ಅದೇ ರೀತಿನೇ ಮಾಡಬೇಕು. ಪ್ರತಿಯೊಬ್ಬರಿಗೂ ಆ ಒಂದು ಸಂದೇಶವನ್ನು ತಿಳಿಸ್ತಾನೆ. ನೀನು ಮಾಡಿರೋ ಉಪ್ಪು ತಿಂದವನು ಕುಡಿಬೇಕು, ಕರೆಕ್ಟ್. ಅದೇ ರೀತಿ ನಿನ್ನ ಜೀವನದಲ್ಲಿ ಏನೋ ತಪ್ಪು ಮಾಡಿದ್ಯಾ, ಅದಕ್ಕೆ ಇಂಥ ಒಂದು ಪರಿಸ್ಥಿತಿ, ಇವಾಗ ಇದು ಧರ್ಮವಾಗುತ್ತೆ. ಅಧರ್ಮದಿಂದ ನಿನ್ನನ್ನು ನಾನು ಕೊಲ್ಲಿಸ್ತಿದ್ದೀನಿ. ಯಾಕೆಂದ್ರೆ ಅದು ಕೂಡ ಧರ್ಮವಾಗುತ್ತೆ. ಈ ಸುಳ್ಳನ್ನ ಹೇಳಿಸಿ ದ್ರೋಣಾಚಾರ್ಯನ ಕೊಲ್ಲಿಸ್ತೀನಿ, ಅದು ಧರ್ಮ ಆಗುತ್ತೆ. ರಥದಿಂದ ಕೆಳಗಿರುವ ಕರ್ಣನನ್ನ ಕೊಲ್ಲಿಸ್ತೀನಿ, ಅದು ಧರ್ಮವಾಗುತ್ತೆ. ಯಾಕಂದ್ರೆ ನೀನು ಮಾಡಿರುವಂತ ಕಾರ್ಯಗಳು, ನೀನ್ ಮಾಡಿರೋ ಅಧರ್ಮ, ಅದೇ ಅಧರ್ಮದಿಂದ ನೀನು ನಾಶವಾಗ್ತೀಯ, ಅದು ಧರ್ಮವಾಗುತ್ತೆ. ಎಷ್ಟು ಜನರಿಗೆ ಇದು ಅರ್ಥ ಆಗುತ್ತೋ ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ಎಂತ ಒಂದು ನಿರ್ಧಾರಗಳನ್ನ ತಗೊಳ್ಬೇಕು. ಕೆಲವೊಮ್ಮೆ ಹೇಳ್ತೀನಿ, ಅಧರ್ಮಿಗಳು ಯಾವುದೇ ಕಾರಣಕ್ಕಿರಬಾರ್ದು. ನಮ್ಮ ಧರ್ಮ ಯಾವ ರೀತಿ ಸ್ಥಾಪಿಸ್ಬೇಕು, ಯಾವ ರೀತಿ ಅಧರ್ಮಿಗಳನ್ನ ಮಟ್ಟ ಆಗಬೇಕು, ಇಲ್ಲ ಯಾವ ರೀತಿ ಅದನ್ನ ನಾಶ ಮಾಡಬೇಕು, ನಾನು ಎಂತ ಧರ್ಮಾತ್ಮನಾಗಿದ್ದೀನಿ, ಸುಮಾರು ವಿಚಾರಗಳಿದೆ. ಭಕ್ತರಾಗ್ತಾ ಆಗ್ತಾ ಆಗ್ತಾ ನಮ್ಮ ಜೀವನದಲ್ಲಿ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಖಂಡಿತ ಗೊತ್ತಾಗಲ್ಲ. ವಿಶೇಷ ಒಬ್ರು ಕೆಟ್ಟದ್ ಮಾಡೋದು ಹೆಂಗೆ, ಅದು ಕೆಟ್ಟದಲ್ಲ. ಇಲ್ಲ, ಕೆಲವು ವಿಚಾರಗಳಿದೆ, ಯಾವ ರೀತಿ ಮಾಡಬೇಕು, ಏನು, ಅದಕ್ಕೆ ಧರ್ಮಾಧರ್ಮಗಳ ವ್ಯತ್ಯಾಸ ತಿಳ್ಕೊಳ್ಬೇಕು ಅಂದ್ರೂ ನಾನು ಬರೀ ಭಗವದ್ಗೀತೆ ಓದ್ಬಿಡ್ತೀನಿ, ಬಿಡ್ತೀನಿ, ಮಹಾಭಾರತ ಎಲ್ಲ ವೇದಗಳನ್ನ ಓದ್ಬಿಟ್ಟು ಭಕ್ತಿಯ ಮಾಮ ವಿಜಾನಾತಿ ಯಾವಾನಿ ಅಸ್ಮಿ ಅರ್ಥ ಆಗ್ಬೇಕು ಅಂದ್ರೆ ಭಕ್ತನಾಗ್ಬೇಕು. ಜಪ ಮಾಡದೆ, ನೈವೇದ್ಯ ಮಾಡದೆ, ಭಕ್ತನಾಗದೆ ಖಂಡಿತವಾಗ್ಲೂ ನಾನು ಏನನ್ನು ಪರಿಪೂರ್ಣವಾಗಿ ಮಾಡಕ್ಕಾಗಲ್ಲ, ಧರ್ಮಬದ್ಧವಾಗಿ ಮಾಡಕ್ಕೆ ಆಗೋದಿಲ್ಲ, ಅರ್ಹತೆ ಇರೋದಿಲ್ಲ, ಯೋಗ್ಯತೆ ಇರೋದಿಲ್ಲ, ಜ್ಞಾನ ಇರೋದಿಲ್ಲ, ಭೌತಿಕ ಭ್ರಮೆಯಲ್ಲಿ ಇರ್ತೀನಿ. ನನ್ನ ಒಂದು ಆ ಭೌತಿಕದ ಊಹಾಪೋಹಗಳಿಂದ, ಭೌತಿಕದ ಒಂದು ಆ ಒಂದು ಬುದ್ಧಿಯಿಂದನೇ ನನ್ನ ಕಾರ್ಯಗಳನ್ನ ಮಾಡ್ತಿರ್ತೀನಿ. ಕೃಷ್ಣನ ಸಹಕಾರ ಒಂದು ಚೂರು ಇರೋದಿಲ್ಲ ನನಗೆ. ಜಪ ಮಾಡಿ, ನೈವೇದ್ಯ ಮಾಡಿ, ಕೃಷ್ಣನ ಹತ್ರ ನಿಕಟವಾದ ಸಂಬಂಧವನ್ನು ಬೆಳೆಸ್ಕೊಂಡು ನಂತರನೇ ಆ ಒಂದು ಜ್ಞಾನ ದಿವ್ಯತ್ವವನ್ನು ಹೊಂದುತ್ತೆ. ಅವಾಗ ಪ್ರತಿ ನಿರ್ಧಾರಗಳು ಕೃಷ್ಣನ ನಿರ್ಧಾರವಾಗಿರುತ್ತೆ. ಸಮಯ ತಗೊಳ್ಳಿ, ಬಟ್ ಶ್ರದ್ಧೆಯಿಂದ ಮಾಡ್ಬೇಕು. ಅದಕ್ಕೆ ತಾಳ್ಮೆಯನ್ನು ಇರಬೇಕು, ಸಹನೆಯನ್ನು ಇರಬೇಕು. ಓಕೆ, ಕೃಷ್ಣ ಒನ್ಸ್ ಮೋರ್ ಇನ್ಸ್ಟ್ರಕ್ಟ್ಸ್. ಇವಾಗ ಅರ್ಜುನಿಗೆ ಮತ್ತೊಮ್ಮೆ ಓದ್ ಶ್ಲೋಕದಲ್ಲಿ ಹೇಳಿದ್ರು ಸಹನೆ, ಈ ಶ್ಲೋಕದಲ್ಲೂ ಮತ್ತೊಮ್ಮೆ ಹೇಳ್ತಿದ್ದಾರೆ.
Once more instructs Arjuna to tolerate and to perform his duty. ನಿನ್ನ ಕರ್ತವ್ಯವನ್ನ ನೀನು ಮಾಡು and attain liberation. ಈ ರೀತಿಯಾಗಿ ಮುಕ್ತಿ ಅಂದ್ರೆ ಏನು ಮತ್ತೊಮ್ಮೆ ಅದನ್ನು ತಿಳ್ಕೊಳ್ಬೇಕು. ಮುಕ್ತಿ ಅಂದ್ರೆ ನನ್ನ ನಿಯಮಿತ ಕರ್ಮಗಳನ್ನ ಸಕ್ರಮವಾಗಿ ಮಾಡ್ತಿದ್ದೀನಿ ಅಂದ್ರೇನೆ ಮುಕ್ತಿ. ಅದು ಸಹಜ ಸುಲಭವಾಗಿ ತಪ್ಪಿಸ್ಕೊಳ್ಳಲು ಸಾಧ್ಯ ಯಾವಾಗ ನಾನು ನಿಯಮಿತ ಕರ್ಮಗಳನ್ನ ಮಾಡಿದೆ. ಆ ನಿಯಮಿತ ಕರ್ಮಗಳನ್ನ ಮಾಡಬೇಕು ಅಂದ್ರೂ ನಾನು ಭಕ್ತನಾಗಬೇಕು. ಯಜ್ಞಾತ ಕರ್ಮಣ್ಯಾತ್ರ ಲೋಕೋಯಂ ಕರ್ಮ. ಎಲ್ಲ ಕರ್ಮಗಳು ಬಂಧುತ್ತಾ ಆಗ್ತಾ ಇರುತ್ತೆ. ಆ ಕರ್ಮವನ್ನ ಯಜ್ಞವಾಗಿ ಮಾಡ್ಬೇಕು, ಕೃಷ್ಣನ ತೃಪ್ತಿಗೆ ಅಂತ ಮಾಡ್ಬೇಕು ಅಷ್ಟೇ. ಇಷ್ಟು ಮಾಡಿದ್ರೆ ಆ ಒಂದು ಕರ್ಮದ ಫಲಿತದಿಂದ ಬಂಧನದಿಂದ ನಾನು ಮುಕ್ತನಾಗ್ತೇನೆ. ಯಾವಾಗ ಕರ್ಮದ ಫಲಿತಾಂಶಗಳಿಂದ ಮುಕ್ತನಾಗಿದ್ದೀನಿ ಅಂದ್ರೆ ಮುಕ್ತಾತ್ಮ, ಮುಗಿದೋಯ್ತು ಅಲ್ಲಿಗೆ. ಭೌತಿಕದಲ್ಲಿ ಎಲ್ಲಿ ಬಂಧನ ಇದೆ? ನೆಕ್ಸ್ಟ್ ಜನ್ಮ ಅನ್ನೋದು ಎಲ್ಲಿದೆ ನನಗೆ? ಕರ್ಮದ ಫಲಿತಾಂಶಗಳಿಲ್ಲ ಅನ್ನೋದು ಎಲ್ಲಿಂದ ಇರುತ್ತೆ? Yes. So by performing our prescribed duties, karma, we obtain knowledge. ಅರ್ಥ ಆಗ್ತಿದೆ? ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಜವಾಬ್ದಾರಿಗಳನ್ನ ಬಿಡಬೇಡಿ. ನಾನು ಭಕ್ತಿಯಲ್ಲಿ ಜಪ ಮಾಡ್ಕೊಂಡು ಬಿಡ್ತೀನಿ, ಏನು ಪ್ರಯೋಜನ ಇಲ್ಲ. ಹೆಂಡತಿ ಮೊದಲು ಹೆಂಡತಿಯಾಗಿರ್ಬೇಕು, ತಾಯಿ ಆದ್ರೆ ತಾಯಿಯಾಗಿರ್ಬೇಕು, ಗಂಡ ಗಂಡನಾಗಿರ್ಬೇಕು, ತಂದೆ ಆಗಿರ್ಬೇಕು, ಒಂದು ದೇಶದ ಪ್ರಜೆ ಆದ್ರೆ ಪ್ರಜೆಯಾಗಿರ್ಬೇಕು. ನನ್ನ ಕರ್ತವ್ಯಗಳನ್ನ ನಾನು ಮಾಡಬೇಕು. ಆ ಕರ್ತವ್ಯಗಳನ್ನ ಮಾಡ್ತಾನೆ ನನಗೆ ಜ್ಞಾನ ಬೆಳೆಯೋದು. ಆದ್ರೆ ಭಕ್ತನಾಗಿ ಆ ಕರ್ತವ್ಯಗಳನ್ನ ಮಾಡ್ತಾನೆ ಜ್ಞಾನ ಬೆಳೀತದೆ. ಇದೆಲ್ಲ ಸೂತ್ರಗಳು. ಸಾಧ್ಯ ಆದಷ್ಟು ಬರೆದಿಟ್ಕೊಳ್ಳಿ. ಬರ್ಕೊಂಡ್ರೆ ನಮಗೆ ಎಲ್ಲೋ ಒಂದು ಜಾಗದಲ್ಲಿ ಹೊಳಿತದೆ. ನನ್ನ ಜೀವನಕ್ಕೆ ಅದು ಉಪಯೋಗವಾಗಬೇಕು. ಎಸ್, ವಿಚ್ ಈಸ್ ಎ ಪ್ರೀ-ರಿಕ್ವಿಸಿಟ್ ಫಾರ್ ಲಿಬರೇಷನ್. ಮುಕ್ತಿಯನ್ನ ಪಡ್ಕೊಳ್ಬೇಕಾಗಿರೋದಕ್ಕೆ ಕ್ರೈಟೀರಿಯಾ, ಅರ್ಹತೆ. ಕ್ಲಿಯರ್? ನಮ್ಮ ಸ್ವಧರ್ಮ, ನಮ್ಮ ನಿತ್ಯ ಧರ್ಮ, ಈ ಎರಡನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡುವಂಥದ್ದು. ಪ್ರತಿ ದಿನ ಪ್ರತಿ ಕ್ಷಣ ಮಾಡುವಂಥದ್ದು. ಕ್ಲಿಯರ್? ಫಸ್ಟ್ ಪ್ಲಾನಿಂಗ್ ಅನ್ನೋದನ್ನ ಮಾಡಬೇಕು. ನಮ್ಮ ಜೀವನದಲ್ಲಿ ಹೆಂಗಿರ್ಬೇಕು, ಏನಿರ್ಬೇಕು ಪ್ಲಾನಿಂಗ್ ಮಾಡ್ಕೊಂತ ಆ ರೀತಿ ಮಾಡಬೇಕು. ನಂತರ ಮಾಡ್ತಾ 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 ನಮ್ಮಲ್ಲಿ ಒಂಚೂರು ಕೃಷ್ಣನ ಸಹಕಾರ ಸಿಗುತ್ತೆ. ಕೃಷ್ಣನ ಸಹಕಾರ ಸಿಕ್ಕಿದಾಗ ಆವಾಗ ಅದನ್ನ ಮಾಡುವ ವಿಧಾನ, ಇಲ್ಲ ಅಂದ್ರೆ ಭಾವನೆಗಳು, ಲಕ್ಷಣಗಳು, ಕೆಲವೊಂದು ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ಆ ರೀತಿನೇ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಯಾರೋ ಒಂದು ಭಕ್ತನ ಹತ್ರ ಮಾತಾಡುವಾಗ ನಾನು ಯಾವ ರೀತಿ ಮಾತಾಡಬೇಕು? ವಿನಮ್ರ ಭಾವದಿಂದ ಮಾತಾಡ್ಬೇಕಾ? ನನ್ನ ಮಾತನ್ನ ಒಂಚೂರು ಎತ್ತರದ ಒಂದು ಶಬ್ದದಿಂದ ಮಾತಾಡ್ಬೇಕಾ? ಹೆಂಗ್ ಮಾತಾಡ್ಬೇಕು, ಹೆಂಗ್ ನಡ್ಕೊಳ್ಬೇಕು, ಪ್ರತಿ ವ್ಯಕ್ತಿಯೊಟ್ಟಿಗೆ ಹೆಂಗಿರ್ಬೇಕು ಅನ್ನೋದು ಕೃಷ್ಣ ನಮಗೆ ಆ ಜ್ಞಾನ ಅನ್ನೋದನ್ನ ಕೊಡ್ತಾನೆ. ಕೃಷ್ಣ ಜ್ಞಾನ ಕೊಡ್ತಾನೆ. ಆ ರೀತಿಯಾಗಿ ನೋಡ್ಬೋದು. ಅದು ಯಾರಿಗೆ ಕೊಡ್ತಾನೆ? ಭಕ್ತನಿಗೆ ಮಾತ್ರ. ವೆರಿ ಸಿಂಪಲ್. ಕೃಷ್ಣ ಹೇಳ್ತಾನೆ, ಸಮೋಹಂ ಸರ್ವಭೂತೇಷು ನ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ಮಾಂ ಭಕ್ತ್ಯ ಮೈತೆ ತೇಷು ಚಾಪ್ಯಹಂ. ಯಾರು ನನಗೆ ವ್ಯತ್ಯಾಸ ಇಲ್ಲ, ಎಲ್ಲರೂ ಸಮಾನ, ಏನೂ ಇಲ್ಲ, ಶತ್ರುಗಳಿಲ್ಲ, ದ್ವೇಷಿ ಇಲ್ಲ, ಎಲ್ಲರೂ ಒಂದೇ. ಆದ್ರೆ ನನ್ನನ್ನೇ ನಂಬಿಕೊಂಡಿದ್ದಾನೆ ಯಾರೋ ಒಬ್ಬ, ನನ್ನ ಭಕ್ತನು ನನ್ನನ್ನ ಮಾತ್ರ ನಂಬಿಕೊಂಡಿದ್ದಾನೆ, ಆತನಿಗೆ ಪ್ರತ್ಯೇಕವಾಗಿ ನನ್ನ ಅನುಗ್ರಹ ಇರುತ್ತೆ. ಈ ರೀತಿಯಾಗಿ ನಮ್ಮ ಜೀವನವನ್ನ ಪರಿಪೂರ್ಣತೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಓಕೆ, ಹರೇ ಕೃಷ್ಣ. ಸೊ ಇವತ್ತು ಇಲ್ಲಿಗೆ ನಿಲ್ಲಿಸ್ತೀನಿ. ನಾಳೆ ನಾಡಿದ್ದು ಇರೋದಿಲ್ಲ ಕ್ಲಾಸ್, ಶುಕ್ರವಾರ ಇರುತ್ತೆ. ಆವತ್ತು ಈ ಒಂದು 15ನೇ ಶ್ಲೋಕದ ನೋಟ್ಸ್ ಅಲ್ಲಿ ಏನಿದೆ, ಬಲದೇವ್ ವಿದ್ಯಾಭೂಷಣ್, ವಿಶ್ವನಾಥ್ ಚಕ್ರವರ್ತಿ ಠಾಕೂರ್, ಇಲ್ಲ ನಾರಾಯಣ ಸ್ವಾಮಿ ಅವ್ರದ್ದು ಬಗ್ಗೆ ಒಂಚೂರು ನೋಡ್ಕೊಂಡು ತಿಳ್ಕೊಂಡು ಈ ಒಂದು ಮುಂದುವರಿಸೋಣ. ಓಕೆ, ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಅನ್ಮ್ಯೂಟ್ ಮಾಡಿ. ಮೊದಲು ಪ್ರವೀಣ್ ಕುಮಾರ್, ನಂತರ ಲತಾ ಮಾತಾಜಿ. ಎಸ್ ತಮ್ಮ ಮೊಬೈಲ್ ನ ಫ್ಲೈಟ್ ಮೋಡ್ ಇಂದ ರಿಮೂವ್ ಮಾಡಬೇಕು. ಅದು ಡಿಸ್ಟರ್ಬ್ ಯಾವಾಗಲೇ ಒಂದೆರಡು ಕಾಲ್ ಬಂತಲ್ಲ, ಡಿಸ್ಟರ್ಬ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಡೈಲಿ ಜ್ಞಾಪಿಸಿ, ಫ್ಲೈಟ್ ಮಾಡುವ ತೆಗೆಯೋದು ಜ್ಞಾಪಿಸಿ. ಎಸ್ ಪ್ರಭು, ಏನಾದ್ರು ಪ್ರಶ್ನೆ ಇದೆಯಾ ಪ್ರಭು? ಸನ್ಯಾಸಿ ಬಗ್ಗೆ ಹೇಳ್ಬೇಕಿತ್ತು ಪ್ರಭು. ತ್ರಿದಂಡಿ ಸನ್ಯಾಸಿ ಮತ್ತೆ ಏಕದಂಡಿ ಸನ್ಯಾಸಿ ಅಂತ ಬರಬೇಕು. ಅದನ್ನ ತತ್ವಗಳು ಪ್ರಭುಜಿ, ತತ್ವಗಳು. ಸೊ ಅವರು ಯಾವ ಒಂದು ಇದರಿಂದ ಇದ್ದಾರೆ ಅನ್ನೋದ್ರ ಮೇಲೆ ತತ್ವಗಳು ಹೋಗುತ್ತೆ. ಏಕದಂಡಿ ಅನ್ನೋನು ಒಂದೇ, ಅದ್ವೈತವಾದಿಗಳು, ಮಾಯಾವಾದಿಗಳು ಏಕದಂಡಿಗಳಾಗಿರ್ತಾರೆ. ಸೊ ಒಬ್ಬನೇ
ಪರಮಾತ್ಮ ಮತ್ತೆ ಆತ್ಮ ಎರಡೂ ಒಂದೇ, ನಾನೇ ಆ ಒಂದು ಇದು ಅಂದ್ಕೊಂಡು ಹೋಗ್ತಾರೆ. ತ್ರಿದಂಡಿ ಅದು ಮಧ್ವಾಚಾರ್ಯರು ತ್ರಿದಂಡಿಯನ್ನ ಇಟ್ಕೊಂಡಿರ್ತಾರೆ. ತ್ರಿದಂಡಿ ಅಂದ್ರೆ ನಾನು, ಪರಮಾತ್ಮ ಮತ್ತೆ ಈ ಒಂದು ಭೌತಿಕ. ಸೊ ನನ್ನ ಕರ್ತವ್ಯ ಭೌತಿಕವನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸುವಂಥದ್ದು. ಈ ರೀತಿಯಾಗಿ ತ್ರಿದಂಡಿಗಳಾಗಿರ್ತಾರೆ. ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲ ತ್ರಿದಂಡಿಗೆ ಬರ್ತಾರೆ. ಏನ್ ಪ್ರಭುಜಿ, ವೈಷ್ಣವ ಸಂಪ್ರದಾಯ ಆಲ್ಮೋಸ್ಟ್ ಎಲ್ಲರೂ ತ್ರಿದಂಡಿಗಳಾಗಿರ್ತಾರೆ. ಯಾರಿಗೆ ಈ ಒಂದು ಅದ್ವೈತ ತತ್ವ ಮಾಯವಾದ ತತ್ವ ಕಲಿತಾರೆ ಅಂತವರೆಲ್ಲ ಏಕದಂಡಿ. ಓಕೆ, ಲತಾ ಮಾತಾಜಿ. ಹರೇ ಕೃಷ್ಣ ಪ್ರಭು, ಕ್ಷಮೆ ಇರ್ಲಿ, ಪ್ರಶ್ನೆ ಮಾಡಿದ್ರೆ ನಾನು ತಿಳ್ಕೋಬೋದು, ನಿಮ್ಮ ಕಡೆಯಿಂದ ಕ್ಷಮೆ ಇರ್ಲಿ ಪ್ರಭು. ಎಷ್ಟ್ರ ಮಟ್ಟಿಗೆ ನನ್ನಲ್ಲಿ ಶುದ್ಧತೆ ಇದೆ ಇಲ್ಲೋ ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ, ಕ್ಷಮಿಸಿ ಪ್ರಭು. ಪ್ರಭು, ಸನ್ಯಾಸ ಅಂತ ಬಂದಾಗ ಪ್ರಭುಪಾದ್ರು ಮತ್ತೆ ಚೈತನ್ಯ ಪ್ರಭುಗಳದ್ದು ಕೊಟ್ರಿ ಪ್ರಭು, ವಿವರಣೆ ತುಂಬಾ ಚೆನ್ನಾಗಿ ಕೊಟ್ರಿ ಪ್ರಭು. ಈಗ ನನಗೆ ಮನಸ್ಸಿಗೆ ಅನ್ಸಿದ್ದು, ಈಗ ಅವರು ಸನ್ಯಾಸ ಸ್ವೀಕಾರ ಮಾಡಿದಾಗ ಅವರು ಶುದ್ಧ ಭಕ್ತರಾಗಿರ್ತಾರೆ, ಈ ಭೌತಿಕ ಬಂಧನಗಳು ಅವ್ರಿಗೆ ಇರೋದಿಲ್ಲ ಅಲ್ವಾ ಪ್ರಭು? ಶರೀರನು ಸಹ ಅವ್ರು ಆಕರ್ಷಿತರ ಆಗೋದಿಲ್ಲ ಅಲ್ವಾ ಪ್ರಭು? ಆಮೇಲೆ ಈಗ ನಾವು ಸನ್ಯಾಸ ಅಂತ ಬಂದಾಗ ಜಡ ಭರತರನ್ನ ಸನ್ಯಾಸಕ್ಕೆ ನಾವು ತಗೋಬೇಕಾ, ಇಲ್ಲ ಶುದ್ಧ ಭಕ್ತರು ಅವರು ಅಂತ ತಗೋಬೇಕಾ ಪ್ರಭು? ಎಲ್ಲಾ ಭಕ್ತರು ಸನ್ಯಾಸದಲ್ಲಿ ಇರ್ತಾರೆ. ಏನ್ ಕಾವ್ಯ ವಸ್ತ್ರ ಹಾಕೋಲ್ಲ, ಅದಕ್ಕೆ ಮೊದಲೇ ಸ್ಪಷ್ಟನೆ ಕೊಟ್ಟೆ. ಕಾವ್ಯ ವಸ್ತ್ರ ಹಾಕದವ್ರು ಮಾತ್ರ ಸನ್ಯಾಸಿ ಅಲ್ಲ, ನೀವು ಕೂಡ ಸನ್ಯಾಸಿ. ನೀವು ನಿಜವಾಗ್ಲೂ ಭಕ್ತಿ ಮಾರ್ಗದಲ್ಲೇ ಇದ್ದು ಮಾಡ್ತಿದ್ದೀರ ಅಂದ್ರೆ ವೆರಿ ಸಿಂಪಲ್. ಅದಕ್ಕೆ ಹೇಳದ್ನಲ್ಲ, ಸನ್ಯಾಸಿಯ ದೃಷ್ಟಿ ಕೃಷ್ಣನ ದೃಷ್ಟಿ ಎರಡು ಒಂದೇ, ವ್ಯತ್ಯಾಸ ಇಲ್ಲ. ಇವಾಗ ನಿಮ್ಮ ದೃಷ್ಟಿ ಕೃಷ್ಣನ ದೃಷ್ಟಿ ಒಂದೇ ಆಗಿದ್ರೆ ನೀವು ಸನ್ಯಾಸಿನಿ, ಅದ್ರಲ್ಲಿ ಏನಿದೆ? ಎಲ್ಲವನ್ನು ನೀವು ಏನೋ ಒಂದು ನಿರ್ಧಾರ ತಗೊಳಕ್ ಮುಂಚೆ, ಏನೋ ಒಂದು ಮಾಡಕ್ ಮುಂಚೆ, ಈ ಸಂದರ್ಭದಲ್ಲಿ ಕೃಷ್ಣನ ಏನ್ ನಿರ್ಧಾರ ತಗೊಂತಾನೆ? ಎಲ್ಲರ ತಂದೆಯಾಗಿ, ಇಡೀ ಪ್ರಕೃತಿಗೆ ತಂದೆಯಾಗಿರುವಂತ ವ್ಯಕ್ತಿ ಏನ್ ನಿರ್ಧಾರ ತಗೊಂತಾನೆ? ಅದನ್ನ ಯೋಚನೆ ಮಾಡಿ ನೀವು ತಗೊಂತಿದಾರ ಅಂದ್ರೆ ನಿಮಗಿಂತ ಶ್ರೇಷ್ಠ ಸನ್ಯಾಸಿ ಯಾರಿದ್ದಾರೆ? ಅದಕ್ಕೇನು ವಸ್ತ್ರಗಳಿಂದ ಬದಲಾವಣೆ ಆಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಎಸ್, ವಸ್ತ್ರಗಳ ಅವಶ್ಯಕತೆ ಇದೆ. ಯಾಕೆ ಅಂದ್ರೆ ಬೇರೆಯವರಿಗೆ ತೋರ್ಸಕ್ಕೆ. ನಾನು ಒಳಗಡೆಯಿಂದ ಬದಲಾವಣೆ ಆಗಿದ್ದೀನಿ ಅಂದ್ರೆ ನನಗೆ ಯಾರು ಆಕರ್ಷಿತರಾಗಲ್ಲ, ನಾನು ಹೇಳೋದನ್ನ ಅಷ್ಟು ಗಂಭೀರವಾಗಿ ತಗೊಳ್ಳೋದಿಲ್ಲ. ಆದ ಕಾರಣ ವೇಷಭೂಷಣಗಳು ಅದೇ ರೀತಿ ಇದ್ದಾಗ ಆವಾಗ ಅವರು ಆ ರೀತಿ ತಗೊಂತಾರೆ. ಸೊ ಪ್ರಚಾರ ಮಾಡೋದಕ್ಕೆ ಅನುಕೂಲವಾಗ್ಲಿ ಅನ್ನೋ ಕಾರಣಕ್ಕೆ ಬಹಿರವಾಗಿ ಸನ್ಯಾಸ ತಗೊಳ್ಳಿ. ನಾನು ಅಷ್ಟೇನ್ ಮಾಡ್ತಿಲ್ಲ ಅನ್ನೋ ಬಹಿರವಾಗಿ ತೋರಿಸ್ಕೊಳ್ಳೋ ಅವಶ್ಯಕತೆ ಅನ್ನೋದು ಇಲ್ಲ. ಉದಾಹರಣೆಗೆ ನಾನು ಶಿರಾಗ್ ಹೋಗಿದ್ದೆ. ಶಿರಾಗ್ ಹೋದಾಗ ಆಲ್ಮೋಸ್ಟ್ ಏನಾಯ್ತು, ಈ ಒಂದು ಪರಿಕ್ರಮಗೆಲ್ಲ ಹೋಗಿ ಬಂದಿದ್ದೆ, ಇದೆಲ್ಲ ಆಗಿತ್ತು. ಈ ಕುರ್ತಾಗಳೆಲ್ಲ ಏನಿತ್ತು ಅದು ಹಂಗೆ ಇನ್ನೂ ಇತ್ತು, ಅವ್ರು ಓದು ಇದು ಮಾಡಿರ್ಲಿಲ್ಲ. ಬೇರೆ ತೊಂದ್ರೆ ಇಲ್ಲ ಅಂದ್ರೆ ನನ್ನ ಟಿ ಶರ್ಟ್ಗಳು ಇದೆಲ್ಲ ಇದ್ವು ಅಲ್ಲ, ಅದನ್ನೆಲ್ಲ ಹಾಕೊಂಡು ಹೋಗಿದ್ದೆ. ಜಸ್ಟ್ ಈ ರೀತಿ ಒಂದ್ ಮೇಲ್ಗಡೆ ಒಂದು ಚಾದರ್ ಹಾಕೊಂಡಿದ್ದೆ. ಆದ್ರೆ ಎಲ್ಲರೂ ನೋಡೋ ಒಂದ್ ಇದೇ, ನಮ್ಮ ಪ್ರಭುಗಳೇ ಅವರು, ಪ್ರಭುಗಳಾಗಿದ್ರು ಅವರು, ಯಾಕೋ ಬೇರೆ ತರ ಇದ್ರಲ್ಲ ನೋಡಕ್ಕೆ ಅಂತಿದ್ರು. ಸೊ ಆವಾಗ ಹೇಳ್ತಿದ್ದೆ, ನೋಡಿ ಡ್ರೆಸ್ಸು ಎಷ್ಟು ದೊಡ್ಡ ಮಹತ್ವವನ್ನು ಕೊಡುತ್ತೆ. ನೀವ್ ಯಾರು ಅನ್ನೋದಕ್ಕಿಂತ ಬಹಿರವಾಗಿ, ನಾವ್ರೆಲ್ಲ ಏನಕ್ಕೆ ಸನ್ಯಾಸತ್ವ ತಗೊಂಡ್ರು ಹೇಳಿ? ಎಷ್ಟು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ ಬದ್ಧಾತ್ಮಗಳು. ಸರಿ, ಅದಕ್ಕೆ ವೇಷಭೂಷಣಗಳನ್ನ ಹಾಕೊಳ್ತಾ ಇದ್ರು. ನಾನ್ ಟಿ ಶರ್ಟ್ ಹಾಕೊಂಡ್ರು ಅದೇ ಕ್ಲಾಸ್ ಕೊಡ್ತೇನೆ, ಕುರ್ತಾ ಹಾಕೊಂಡ್ರು ಅದೇ ಕ್ಲಾಸ್. ಆದ್ರೆ ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಬಟ್ ಅವ್ರು ನೋಡೋವ್ರಿಗೆ ಆ ವೇಷಭೂಷಣಗಳು ನೋಡಿದ ನಂತರನೇ ಅವರು ಅಟ್ರಾಕ್ಟ್ ಆಗ್ತಾರೆ, ಇಲ್ಲಾಂದ್ರೆ ಆಗೋದಿಲ್ಲ. ಸೊ ಆನಂತರ ನಿರ್ಧಾರ ಮಾಡಿದೆ, ನೆಕ್ಸ್ಟ್ ಟೈಮ್ ಬರೋವಾಗ ನೀಟಾಗಿ ವೈಷ್ಣವರಂತೂ ಯೋಗ್ಯತೆ ಇಲ್ಲ ಆಗೋದಕ್ಕೆ, ತೋರಿಸೋದಕ್ಕಾದ್ರೂ ನಾನು ವೈಷ್ಣವ ಅಂತ ತೋರಿಸ್ಕೊಂಡು ಅದ್ರನ್ನು ಪ್ರಚಾರ ಮಾಡ್ಬೇಕು ಅಂತ ಅನ್ಸ್ತು. ಪ್ರಭು, ಇನ್ನೊಂದು ಪ್ರಭು, ನಾನು ಗೃಹ ಮೇದಿನೇ ಪ್ರಭು, ನಾನಿನ್ನು ಗೃಹಸ್ಥೆ ಆಗಿಲ್ಲ. ಇದು ಜಪ ನೈವೇದ್ಯ ಎಷ್ಟರ ಮಟ್ಟಿಗೆ ನನ್ನಲ್ಲಿ ಶುದ್ಧತೆ ಇದೆ ಇಲ್ಲ ಗೊತ್ತಿಲ್ಲ ಪ್ರಭು. ಆದ್ರೆ ಗೃಹಸ್ಥರದೇ ಅದು ಪರಿಪೂರ್ಣತೆ ಜೀವನನ ಪ್ರಭು, ಗೃಹಸ್ಥ. ಮತ್ತೆ ಅದೇ ತಿರುಗಿಸಿ ಅದೇ ಪ್ರಶ್ನೆ. ನೀವು ಬಾಹಿರವಾಗಿ ಹೆಚ್ಚಿಗೆ ನೋಡ್ತಿದ್ದೀರ. ಜಪ ಮಾಡಿ ನೈವೇದ್ಯ ಮಾಡಿ ಆಂತರಿಕವಾಗಿ ಬದಲಾವಣೆಗಳಾಗುತ್ತೆ. ನೀವು ಯಾವ ಆಶ್ರಮದಲ್ಲೂ ಇಲ್ಲ. ಚೈತನ್ಯ ಮಹಾಪ್ರಭುಗಳ ಒಂದು ಶ್ಲೋಕ ಇದೆ, ಆ ಶ್ಲೋಕ ಗೊತ್ತಿಲ್ಲ, ಹುಡುಕ್ಬೇಕು, ಸಾಧ್ಯ ಆದವ್ರು ಹುಡುಕ್ಬೋದು. ಗೋಪಿ ಭರ್ತೃ ಪಾದ ಕಮಲೆಯವರ ದಾಸಾನು ಅಂತ ಲಾಸ್ಟ್ ಲೈನ್. ಅದಕ್ಕೆ ಮುಂಚೆ 3 ಲೈನ್ ಇದೆ. ಯಾರಾದ್ರು ಹುಡುಕಿ ಅದನ್ನ ಡಿಸ್ಪ್ಲೇನು ಮಾಡಬಹುದು. ನೋಡ್ತೀನಿ, ನಾನು ಸಾಧ್ಯ ಮಾಡ್ತೀನಿ.
ಮಧ್ಯಲಿಲ್ಲ 30.80 ಪ್ರಭುಜಿ. ಒಂದು ನಿಮಿಷ ಪ್ರಭುಜಿ, ಮಧ್ಯಲಿಲ್ಲ 13.80. 13.80 80. 80 80. ನಹಂ ವಿಪ್ರೋನ Yes. Naham vipro na cha narapatir napi vaishyo na shudro naham varnina cha griha patir no vanasto yatirva kintu prodyan nikila paramananda purnamritabdher gopi bartho pada kamalayor dasa dasanu dasa. ಅನುವಾದ ಹೆಂಗಿದೆ? ಐ ಆಮ್ ನಾಟ್ ಎ ಬ್ರಾಹ್ಮಣ, ಸ್ಪಷ್ಟವಾಗಿದೆ ಎಲ್ಲರಿಗೂ. ಐ ಆಮ್ ನಾಟ್ ಎ ಬ್ರಾಹ್ಮಣ. ಐ ಆಮ್ ನಾಟ್ ಎ ಕ್ಷತ್ರಿಯ, ನಾನು ಕ್ಷತ್ರಿಯನಲ್ಲ, ಬ್ರಾಹ್ಮಣನಲ್ಲ. ಐ ಆಮ್ ನಾಟ್ ಎ ವೈಶ್ಯ ಆರ್ ಎ ಶೂದ್ರ, ನಾನು ವೈಶ್ಯನೂ ಅಲ್ಲ ಶೂದ್ರನೂ ಅಲ್ಲ. ನಾಟ್ ಆಮ್ ಐ ಎ ಬ್ರಹ್ಮಚಾರಿ, ನಾನು ಬ್ರಹ್ಮಚಾರಿನೂ ಇಲ್ಲ. ಎ ಹೌಸ್ ಹೋಲ್ಡರ್, ಗೃಹಸ್ಥನೂ ಅಲ್ಲ. ಎ ವಾನಪ್ರಸ್ಥ ಆರ್ ಎ ಸನ್ಯಾಸ, ವಾನಪ್ರಸ್ಥನೂ ಅಲ್ಲ ಸನ್ಯಾಸಿನೂ ಅಲ್ಲ. I identify myself, ನಾನು ನನ್ನನ್ನು ಯಾವ ರೀತಿ ಗುರುತಿಸ್ತೇನೆ? Only as a servant of the servant of the servant of the lotus feet of Lord Sri Krishna. ಕೃಷ್ಣನ ಸೇವಕನು ಯಾರಿದ್ದಾನೆ, ದಾಸನು ಯಾರಿದ್ದಾನೆ, ಆ ದಾಸನಿಗೆ ಒಂದು ದಾಸ ಇದ್ದಾನೆ, ಆ ದಾಸನಿಗೆ ಇನ್ನೊಂದು ದಾಸನು ಇದ್ದಾನೆ. ಆ ದಾಸನ ದಾಸ ನಾನು. He is like an ocean of nectar. ಆತನ ಯೋಗ್ಯತೆ ಬಗ್ಗೆ ಹೇಳ್ತಾರೆ. ಯಾರು? ದಾಸನ ಒಂದು ಯೋಗ್ಯತೆ. ಆತ ಯಾವ ರೀತಿ ಇದ್ದಾನೆ ಅಂದ್ರೆ ನೆಕ್ಟರ್, ಅಮೃತದ ಒಂದು ಆಸ್ವಾದನೆ. ಆತನಂತ ಮಾತಾಡಿದ್ರೆ, ಆತನ ಜೊತೆಗಿದ್ರೆ, ಆತನ ಕೆಳಗೆ ಅಮೃತದ ಆಸ್ವಾದನೆ ಕೊಡ್ತಿದೆ ನನಗೆ. ಅಂಡ್ he is the cause of universal transcendental bliss. ಇಡೀ ಬ್ರಹ್ಮಾಂಡದ ಆನಂದದ ಮೂಲನು ಆತ, ಕೃಷ್ಣನಲ್ಲ. ಕೃಷ್ಣನ ಸೇವಕರಲ್ಲ, ಆತನ ಸೇವಕರು ಅಲ್ಲ. ಆತನ ದಾಸನಿದ್ದಾನಲ್ಲ, ಇಡೀ ಪ್ರಪಂಚದ ಒಂದು ಆನಂದದ ಮೂಲ ಆತನು. He is always existing with brilliance. ಯಾವಾಗ್ಲೂ ಯಾವ ರೀತಿ ಇದ್ದಾನೆ? ಬ್ರಿಲಿಯನ್ಸ್, ಮೋಘವಾಗಿದ್ದಾನೆ ಆತನು. ಅರ್ಥ ಮಾಡ್ಕೊಳ್ಬೇಕು. ದಾಸನ ಯೋಗ್ಯತೆ ಹಿಂಗಿದೆ ಅಂದ್ರೆ, ನಾವು ಯಾವಾಗ ಕೃಷ್ಣ ಇದು ಅಂತೀವಿ, ಗುರುಗಳು ಅವ್ರು ಇವ್ರಂತ ಹೋಗ್ತೀವಿ. ಸೊ ನಾವು ಯಾರನ್ನು ನೋಡ್ಬೇಕು? ಇಲ್ಲಿ ಚೈತನ್ಯ ಮಹಾಪ್ರಭು ತಿಳಿಸ್ತಾರೆ, ನಾನು ಯಾರಿಗೆ ಶರಣಾಗತಿ ಆಗಬೇಕು. ಸೊ ನಮ್ಮ ಪ್ರಾಕ್ಟಿಕಲ್ ಜೀವನದಲ್ಲಿ ತಗೊಳ್ಳೋಣ. ಯಾವಾಗ್ಲೂ ಕೆಲವರು ದೀಕ್ಷಾ ಪಡ್ಕೊಂಡ್ ಬಂದ್ರೆ ದೀಕ್ಷಾ ಗುರುಗಳು ಅಷ್ಟೇ, ಮುಗಿದೋಯ್ತೀನಿ, ಯಾರು ಇಲ್ಲ ಕೆಳಗಡೆ. ಅದಕ್ ಮುಂಚೆ ಕೃಷ್ಣನೇ, ಅದಕ್ಕೆ ಕೆಳಗಡೆ ಯಾರು ಇಲ್ಲ ಅನ್ಬಿಟ್ಟು ಬರ್ತಾರೆ. ನಂತರ సరే వచ్చినాక చేస్తాను పేమెంట్ చేస్తాను ముందు ಕರೆಕ್ಟ್ ಆಗಿ ಕ್ಲಾಸ್ ಟೈಮಿಗೆ ನಿನ್ನೆಯಿಂದ ನಡೀತಾ ಇದೆ. ಜೈ ರಿಜಿಸ್ಟರ್ ಇನ್ನೂ ಆಗ್ತಾ ಇಲ್ಲ. ಕಾಲ್ చేస్తాను, ಇದೈತನೇ ಕಾಲ್ చేస్తాను. ಸೊ ಇಲ್ಲಿ ಚೈತನ್ಯ ಮಹಾಪ್ರಭು ತಿಳಿಸ್ತಾ ಇದ್ದಾರೆ. ಸೊ ಯಾವ ರೀತಿ ಇರಬೇಕು, ಹೆಂಗಿರಬೇಕು, ಒಂದು ಶುದ್ಧ ಭಕ್ತನ ಯಾರನ್ನ ನೋಡ್ಬೇಕು? ಖಂಡಿತ ಕೃಷ್ಣನ ನೋಡಬಾರ್ದು. ಇವಾಗ ಇಷ್ಟೆಲ್ಲ ಓದ್ತಿದ್ವಲ್ಲ, ಚೈತನ್ಯ ಮಹಾಪ್ರಭು ನೋಡಬಾರ್ದು, ಶಿಲ ಪ್ರಭುಪಾದ ನೋಡಬಾರ್ದು, ಗುರು ಮಹಾರಾಜ್ ನೋಡಬಾರ್ದು. ನನ್ನ ಮೇಲೆ ಯಾರಿದ್ದಾರೆ ನನ್ನನ್ನು ನೋಡಬಾರ್ದು. ಉದಾಹರಣೆಗೆ ನಾವು ಪ್ರಾಕ್ಟಿಕಲ್ ಆಗಿ ತಗೊಳ್ಳೋಣ. ಈ ಒಂದು ಸೆಷನ್ ಅಲ್ಲಿ ಇರೋರನ್ನ ತಗೊಳ್ಳೋಣ. ಒಂದು ಚಿಕ್ಕ ಗ್ರೂಪ್ ಅಲ್ಲಿ ಒಂದು ರೆಪ್ರೆಸೆಂಟೇಟಿವ್ ಆಗಿದ್ದಾನೆ, ಆತನಿಗಿಂತ ಶ್ರೇಷ್ಠ ಭಕ್ತನ ಇಡೀ ಸೃಷ್ಟಿಯಲ್ಲಿ ಇಲ್ಲ ಅಂತ ತಗೊಳ್ಬೇಕು. ಆತನ ಅಯೋಗ್ಯನಾಗಿದ್ರು ನನಗೆ ತೊಂದರೆ ಇಲ್ಲ, ಯಾಕಂದ್ರೆ ಕೃಷ್ಣನು ಆತನ ಮುಖಾಂತರ ಮಾತಾಡ್ತಾನೆ. ಆದ ಕಾರಣ ಆತನ ತಗೊಳ್ಬೇಕು. ಆತ ಹೆಂಗ್ ತಗೊಳ್ಬೇಕು? ಆ ಒಂದು ಸರ್ಕಲ್ ಇರೋ ಇವ್ರ ಸೆಕ್ಟರ್ ಯಾರಿದ್ದಾರೆ ಅವರ ಒಂದು ಮಾತನ್ನು ತಗೊಳ್ಬೇಕು. ಅವ್ರು ಹೆಂಗಿರ್ಬೇಕು? ಅವ್ರ ಮೇಲ್ಗಡೆ ಯಾರಿದ್ದಾರೆ ಅವ್ರನ್ನ ಸ್ವತಃ ಕೃಷ್ಣನಾಗಿ ಸ್ವೀಕರಿಸ್ಕೊಳ್ಬೇಕು. ಈ ರೀತಿ ಇರಬೇಕು ಹೊರತುಪಡಿಸಿ ಇನ್ನು ಬೇರೆ ಯಾವ್ದು ಅವಶ್ಯಕತೆ ಇಲ್ಲ. ನಿಮ್ಮ ಪ್ರಶ್ನೆಗಳು ಹಲವಾರು ತಿರುಗಿಸಿ ಸಲಹೆ ಬರ್ತಿತ್ತು. ಸೊ ನಾನು ಕ್ಷತ್ರಿಯನೂ ಅಲ್ಲ, ಬ್ರಾಹ್ಮಣನೂ ಅಲ್ಲ, ಶೂದ್ರನೂ ಅಲ್ಲ, ವೈಶ್ಯನೂ ಅಲ್ಲ, ನಾನು ಗೃಹಸ್ಥನೂ ಅಲ್ಲ, ಸನ್ಯಾಸಿನೂ ಯಾರು ಅಲ್ಲ. ನಾನು ಯಾರು? ನನ್ನ ಒಂದು ಐಡೆಂಟಿಟಿ ಏನು? ಇದು ತುಂಬಾ ಮುಖ್ಯ. ಓಕೆ, ಎಸ್ ಪ್ರಭು, ಥ್ಯಾಂಕ್ ಯು ಸೋ ಮಚ್ ಪ್ರಭು. ಧನ್ಯವಾದಗಳು ಪ್ರಭು. ದಂಡವತ್ ಪ್ರಣಾಮ. ಓಕೆ,
ಹರೇ ಕೃಷ್ಣ. ಇನ್ನೇನು ಪ್ರಶ್ನೆಗಳಿಲ್ಲ ಅಂದ್ರೆ ಇಲ್ಲಿ ಎಂಡ್ ಮಾಡೋಣ. ಧನ್ಯವಾದ ಎಲ್ಲರಿಗೂ. ಧನ್ಯವಾದ ಇವತ್ತಿನ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಕ್ಕೆ. ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ की जय, प्रयतपान श्री प्रभुपाद की जय, प्रयतपान गुरु महाराज की जय. जय हो प्रेमानंद. हरि हरि. ಓಕೆ, ಹರೇ ಕೃಷ್ಣ. ಪ್ರವೀಣ್ ಪ್ರಭು ಇಲ್ಲ, ನಿಮಗೊಂದು ಸರ್ವಿಸ್ ಪ್ರಭು. ಸೊ ಪ್ರತಿದಿನ ಗೊತ್ತಿಲ್ಲ ನನಗೆ, ಇದೊಂದು ರೆಕಾರ್ಡಿಂಗ್ ಆಗಿರುತ್ತಲ್ಲ, ಇದನ್ನ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಕ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿ ಪೋಸ್ಟ್ ಮಾಡಿ. ರೆಕಾರ್ಡಿಂಗ್ ಅವೈಲಬಿಲಿಟಿ ಎಲ್ಲಿ ಸಿಗುತ್ತೆ? ಓ, ನಿಮ್ಗೂ ಗೊತ್ತಿಲ್ಲ? ಇಲ್ಲ ಪ್ರಭು, ನಮ್ಗೆ ಬರ್ತಲ್ಲ ಅದನ್ನ. ವಿಡಿಯೋ ಇವತ್ತು ಒಂದು ವಿಡಿಯೋ ಹಾಕ್ತೀನಿ ಪ್ರಭು. ಶೇರ್ ಇಲ್ಲ ಅಂದ್ರೆ ನೋಡಿ, ಸಾಧ್ಯ ಆದ್ರೆ ನೋಡಿ. ಇಲ್ಲ ಅಂದ್ರೆ ಪ್ರತಿದಿನ ಅದೇ ವಿಡಿಯೋವನ್ನ ಮತ್ತೊಮ್ಮೆ ಹಾಕಿ, ಯಾರು ಮಿಸ್ ಆಗಿದ್ದಾರೆ ಅಟ್ಲೀಸ್ಟ್ ಆ ಒಂದು ವಿಡಿಯೋ ನೋಡೋದಕ್ಕೆ ಸಾಧ್ಯ. ಹರೇ ಕೃಷ್ಣ. ಎಲ್ಲರೂ ಒಂದ್ಸರಿ ಹರೇ ಕೃಷ್ಣ ಹೇಳ್ತಾ ಬಿಡ್ಬೋದು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು. ಧನ್ಯವಾದ ಪ್ರಣಾಮ್ ಪ್ರಭುಜಿ. ನಿರ್ಮಲಾ ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಎಲ್ಲರಿಗೂ ಹರೇ ಕೃಷ್ಣ. ಧನ್ಯವಾದ. ಏನ್ ಮಾಡ್ತಿದ್ದೀನಿ ಎಲ್ಲರಿಗೂ ಏನ್ ಮಾಡ್ತೀನಿ. ಪ್ರಭು, ಥ್ಯಾಂಕ್ ಯು ಪ್ರಭು. ಧನ್ಯವಾದ.